ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮಯಿ ಜಗತಃ ಪಿತರೌ ವಂದೇ ಶ್ರೀ ಮೀರಾ ಅರವಿಂದೌ. ಓಂ ಶ್ರೀ ಅರವಿಂದ ಮೀರಾ. ನಾವು ಶ್ರೀ ಅರವಿಂದರ ಕರ್ಮ ಮತ್ತು ಸ್ವಾತಂತ್ರ್ಯ ಅನ್ನೋ ಅಧ್ಯಾಯನ ನೋಡ್ತಾ ಇದ್ವಿ. ಇದು ಸ್ವಲ್ಪ ಕ್ಲಿಷ್ಟ ಇರುವಂತಹದ್ದು, ಯಾಕಂದ್ರೆ ಸಾಮಾನ್ಯವಾಗಿ ಕರ್ಮದ ಒಂದು ನಿಯಮ, ರಿಜಿಡ್ ನಿಯಮ, ಇನ್ಎಕ್ಸೋರಬಲ್ ಲಾ ಒಪ್ಕೊಂಡಿದ್ದೀವಿ ಅಂದ್ರೆ ಸ್ವಾತಂತ್ರ್ಯ ಹೇಗೆ ಬರುತ್ತೆ, ಅಥವಾ ಈ ಸ್ವಾತಂತ್ರ್ಯಕ್ಕೆ ಅರ್ಥ ಏನುಂಟು, ಈ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ನೋಡ್ತಾ ಇದ್ವಿ ನಾವು ಶ್ರೀ ಅರವಿಂದರು ಈ ಬೌದ್ಧರ ಕರ್ಮ ಥಿಯರಿಯನ್ನೇ ಆಗಲಿ ಅಥವಾ ಮಾಯಾವಾದದ ವಿವರಣೆಯನ್ನೇ ಆಗಲಿ ಒಪ್ಪುವುದಿಲ್ಲ. ಅವ್ರು ಬರೀತಾರೆ, ಈ ಮೊನಚಾದ ವ್ಯವಸ್ಥೆಗಳು ತಾರ್ಕಿಕತೆಯ ವಿಚಾರಕ್ಕೆ ಎಷ್ಟೇ ತೃಪ್ತಿಕರವಾಗಿದ್ದರೂ ಸಂಶ್ಲೇಷಕ ಜಾಣ್ಮೆಗೆ ಸಂಶಯಾತ್ಮಕವಾಗಿವೆ. ಬೌದ್ಧರಲ್ಲಿ ಮತ್ತು ಮಾಯಾವಾದದಲ್ಲಿ ವ್ಯಷ್ಟಿಯ ಆಯ್ಕೆಯ ಸ್ವಾತಂತ್ರ್ಯವನ್ನು ಇಷ್ಟಿದ್ದರೂ ಹೇಳಲಾಗಿದೆ. ಇದು ಸ್ವಲ್ಪ ನಮಗೆ ಆಶ್ಚರ್ಯ ಅನ್ಸೋದು. ಯಾಕಂದ್ರೆ ಈ ಸ್ವಾತಂತ್ರ್ಯ ಒಂದು ಜೀವಕ್ಕೆ ವ್ಯಷ್ಟಿಗೆ ಇರಲಾರ್ದೇನೆ ನಿರ್ವಾಣವೂ ಸಾಧ್ಯವಿಲ್ಲ, ಅಥವಾ ನಿಷ್ಕ್ರಿಯ ಬ್ರಹ್ಮದ ಒಂದು ಅಟೈನ್ಮೆಂಟ್ ಸಿದ್ಧಿನೂ ಸಿಕ್ಕೋದಿಲ್ಲ. ಒಂದು ಮಟ್ಟದಲ್ಲಿ ಈ ಸ್ವಾತಂತ್ರ್ಯವನ್ನ ನಾವು ಜೀವಕ್ಕೆ ಒಪ್ಪಲೇಬೇಕಾಗ್ತದೆ. ಅಂದ ಮೇಲೆ ಇದರ ಈ ಆಯ್ಕೆ ಮಾಡಿಕೊಳ್ಳುವಂಥದ್ದು ಯಾವುದು ಮತ್ತು ಅದರ ಪರಿಮಿತಿಗಳೇನು, ವಾಟ್ ಆರ್ ಇಟ್ಸ್ ಲಿಮಿಟ್ಸ್ ಅನ್ನೋದನ್ನ ನೋಡ್ಬೇಕು ನಾವು. ಶ್ರೀ ಅರವಿಂದರು ಬರೀತಾರೆ, ಪ್ರಪಂಚವು ಸತ್ಯವಾಗಿದೆ ಎಂತಲೇ ಅದರ ಬಿಗಿತವನ್ನು ನಾವು ಸಂವೇದಿಸುವುದು. ನಾವು ಕರ್ಮ ಪ್ರಪಂಚವನ್ನು ಪ್ರಾಯೋಗಿಕ ಸತ್ಯತೆಯಾಗಿ ಮತ್ತು ಚೈತನ್ಯವನ್ನು ಪರಾತ್ಪರ ಸತ್ಯತೆಯಾಗಿ ಮಾಡಿಕೊಳ್ಳಬಹುದು. ನಾವು ಆಗ ಸ್ವಾತಂತ್ರ್ಯವು ಚೈತನ್ಯದಲ್ಲಿ ಮಾತ್ರವೇ ಉಂಟೋ ಅಥವಾ ಅದು ಅಧ್ಯಕ್ಷನಾಗಿರುವ ಪ್ರಪಂಚದಲ್ಲೂ ಉಂಟೋ ಎಂದು ವಿಚಾರಿಸಬೇಕಾದ. ಎಷ್ಟು ಲಾಜಿಕಲಿ ತಗೊಂಡು ಹೋಗ್ತಾರೆ ಶ್ರೀ ಅರವಿಂದರು. ಕರ್ಮದ ಸಂಬಂಧದಲ್ಲಿ ಎಷ್ಟೇ ಕಡಿಮೆಯಾದರೂ ಸ್ವಾತಂತ್ರ್ಯವು ಇರಲೇಬೇಕು. ಅಂದಾಗೆ ಮಾತ್ರ ಜೀವ ಅನ್ನೋದು ಆ ಪ್ರಯತ್ನಕ್ಕೆ ಹೋಗಬಹುದು. ಯಾಕಂದ್ರೆ ಸ್ವಾತಂತ್ರ್ಯವೇ ಇಲ್ಲ, ಅದಕ್ಕೆ ಅರ್ಥವೇ ಇಲ್ಲ ಅಂದಮೇಲೆ ಅದನ್ನು ಪ್ರಯತ್ನ ಮಾಡೋದರಲ್ಲಿ ಅರ್ಥ ಇಲ್ಲ. ಈ ಒಂದು ಲಾಜಿಕ್ನ ಶ್ರೀ ಅರವಿಂದರು ತಂದು ನಮ್ಮ ಮುಂದಿಡ್ತಾರೆ. ನಾವು ನೋಡ್ತೇವೆ ವಿಕಾಸದಲ್ಲಿ ಭೌತಿಕ ಮಟ್ಟದಲ್ಲಿ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅದು ಒಂದು ಬಹಳ ಅತಿ ರಿಜಿಡ್ ಆಗಿರುವಂತಹ ಒಂದು ಲೆವೆಲ್, ಸ್ತರ, ಅದು ಭೌತಿಕ ಸ್ತರ. ಆದ್ರೆ ಜೀವದ ಬೆಳವಣಿಗೆಯಾಗಿ ಅದು ನಾವು ವೈಶ್ವಿಕ ಪ್ರಜ್ಞೆಯ ಒಂದು ವಿಕಾಸದಲ್ಲಿ ನಾವು ಪ್ರಾಣಿಕದ ಹತ್ರ ಬರ್ತಿದ್ದಾಗೇನೆ ಕೆಲವೊಂದು ಸಾಧ್ಯತೆಗಳು ತೆರೆಕೊಳ್ತವೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಅದಕ್ಕೆ ಸಿಗ್ತದೆ. ನಾವು ಇನ್ನೂ ಮೇಲಿನ ಮಟ್ಟ, ಮಾನಸದ ಮಟ್ಟಕ್ಕೆ ಬಂದಾಗ ಇದು ಸಾಕಷ್ಟು ಸಾಧ್ಯತೆಗಳನ್ನು ಕಲ್ಪಿಸ್ತದೆ. ಮಾನಸವು ಕಣ್ಣಿಗೆ ಕಾಣದೇ ಇರೋ ಬಹಳಷ್ಟು ಸಂಗತಿಗಳನ್ನು ಊಹಿಸಬಲ್ಲದು. ಹೀಗೆ ಆಗ್ತಂದ್ರೆ ಹಾಗೂ ಆಗಬಹುದು ಅಂತದೆ. ಆದ್ರೆ ಈ ರಿಜಿಡಿಟಿ ಭೌತಿಕದಲ್ಲಿ ಮಾತ್ರ ಇರುವಂಥದ್ದು. ನಾವು ಮಾನಸಕ್ಕೆ ಬಂದಾಗೆ ಒಂದು ರೀತಿಯ ಫ್ಲೆಕ್ಸಿಬಿಲಿಟಿ, ಅಂದ್ರೆ ಈ ಸಾಧ್ಯತೆಗಳು ಆಲ್ಟರ್ನೇಟಿವ್ ಥಿಂಕಿಂಗ್ ಸಾಧ್ಯವಾಗುತ್ತವೆ. ಇದು ನಮ್ಮೆಲ್ಲರ ಅನುಭವ.
ಇದಕ್ಕೆ ನಾವು ತರ್ಕ ತಾಂಡವನ್ನೇ ಅವಲಂಬಿಸಬೇಕಾಗಿಲ್ಲ. ಶ್ರೀ ಅರವಿಂದರು ಯಾವಾಗಲೂ ನಮಗೆ ಕೊಡೋದು ಒಂದು ರೀತಿ ರೀಸನಬಲ್ ಲಾಜಿಕ್, ಒಂದು ರೀತಿ ಹಿಂಸಾತ್ಮಕ ಲಾಜಿಕ್ನ ಶ್ರೀ ಅರವಿಂದರು ಮುಂದೆ ಇರಿಸುವುದಿಲ್ಲ. ಅದಕ್ಕೆ ಶ್ರೀ ಅರವಿಂದರ್ ಅಂತಾರೆ, ನಾವು ಮಾನಸ ಕ್ಷೇತ್ರಕ್ಕೆ ಪ್ರವೇಶಿಸಿದಾಗ ಪ್ರಕೃತಿಯು ವಿಸ್ತಾರವಾದ ಸಾಧ್ಯತೆಗಳಿಗೆ, ಆಯ್ಕೆಗಳಿಗೆ ಜಾಗೃತವಾಗುತ್ತದೆ. ಮಾನಸವು ತನ್ನ ಕಲ್ಪಕ ಭಾವಗಳ ಮೂಲಕ, ಐಡಿಯಾಸ್, ತಕ್ಷಣದ ಯಥಾರ್ಥಗಳಿಗಿಂತ ಭಿನ್ನವಾದ ಅಸಂಖ್ಯ ಸಾಧ್ಯತೆಗಳನ್ನು ಒಪ್ಪಿಕೊಳ್ಳುತ್ತದೆ. ಇದರಿಂದ ಒಂದು ಮುಕ್ತವಾದ ಮತ್ತು ಅನಂತ ಸಂಕಲ್ಪದ ಭಾವಕ್ಕೆ ನಾವು ಬರಬಹುದು. ಅದು ವೈಶ್ವಿಕ ಭವನೀಯತೆಯಲ್ಲಿ, ಯೂನಿವರ್ಸಲ್ ಬಿಕಮಿಂಗ್, ಅದರಲ್ಲಿ ಚೈತನ್ಯದ ಸ್ವಾತಂತ್ರ್ಯವನ್ನು, ಫ್ರೀಡಮ್ ಆಫ್ ದ ಸ್ಪಿರಿಟ್, ದೇಶಕಾಲದಲ್ಲಿ ಅದರ ಸೃಷ್ಟಿಯನ್ನು ಸಾರುವಂತಹದು. ಮಾನಸದ ಮಟ್ಟದಲ್ಲಿ ಹೆಚ್ಚು ಕಡಿಮೆ ಅದಕ್ಕೆ ಸ್ವಾತಂತ್ರ್ಯ ಬರ್ತಾ ಇದೆ. ಆದ್ರೂ ಅದು ಪ್ರಕೃತಿ ಬಂದಿಯಾಗಿದ್ರು ಒಂದು ಆಲ್ಟರ್ನೇಟಿವ್ ಥಿಂಕಿಂಗಿಗೆ ಅದು ಹೋಗೋ ಸಾಧ್ಯತೆಗಳು ತಲೆದೋರ್ತವೆ. ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ನಾವು ಚೈತ್ಯದಲ್ಲಿ ಆಯ್ತು ಅಥವಾ ಚೈತನ್ಯ ಸ್ತರದಲ್ಲಿ ಆಯ್ತು ಕಾಲಿಟ್ರೆ ಈ ಸ್ವಾತಂತ್ರ್ಯವು ಇನ್ನ ಅಧಿಕವಾಗ್ತದೆ ಅನ್ನೋದು ಇಟ್ ಈಸ್ ಎ ಲಾಜಿಕಲ್ ಎಕ್ಸ್ಟೆನ್ಷನ್. ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ಇವು ಎಲ್ಲವೂ ತಕ್ಷಣದ ಅವಗಾಹನೆಗೆ ನಮಗೆ ದಕ್ಕುವಂಥವಲ್ಲ. ಇಮ್ಮಿಡಿಯೇಟ್ಲಿ ವಿ ಕೆನಾಟ್ ಫೈಂಡ್ ಆಲ್ ದೀಸ್ ಥಿಂಗ್ಸ್. ನಾ ರೂಪಮಸ್ಯೇಹ ತಥೋಪಲಭ್ಯತೆ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳ್ತಾನೆ. ಅರ್ಜುನ, ಈ ಸಂಬಂಧಗಳು ತಕ್ಷಣವೇ ಹೀಗೆ ಪೃಥ್ವಿಯಲ್ಲಿ ಕಾಣಸಿಗುವುದಿಲ್ಲ. ಯಾಕಂದ್ರೆ ಅವು ಗುಹ್ಯ ಮಟ್ಟದಲ್ಲಿ, ಅಕಲ್ಟ್ ಸ್ಪಿರಿಚುವಲ್ ಮಟ್ಟದಲ್ಲಿ ಇರುವಂಥವು. ಅದಕ್ಕೆ ಶ್ರೀ ಅರವಿಂದರು ಎಂತಲೇ ನಾವು ಅಸ್ತಿತ್ವದ 3 ಮುಖ್ಯ ವಿಭಾವನೆಗಳನ್ನು ಹೀಗೆ ಮುಂದಿಡಬಹುದು. ಏನೇನವು? ಮೊಟ್ಟ ಮೊದಲನೇದಾಗಿ ಒಂದು ಅಂಧ ಯಾಂತ್ರಿಕ ನಿಯತಿ ಇದೆ. ರೈಟ್, ದೇರ್ ಈಸ್ ಸಮ್ ಕೈಂಡ್ ಆಫ್ ನೆಸೆಸಿಟಿ. ಇದನ್ನೇ ನಾವು ಹೆಚ್ಚಾಗಿ ಕರ್ಮ ಅನ್ನೋದು, ಭೌತಿಕ ಮಟ್ಟದಲ್ಲಿರುವಂಥದ್ದು ಅದು ಇದೆ. ಇದರ ಸ್ವಭಾವವೆಂದರೆ ನಿಗದಿತ ಪ್ರಕ್ರಿಯೆಯಾಗಿದ್ದು ಕೆಲ ಪ್ರಾರಂಭದ ಅಂತ್ಯದ ನಿರ್ಧಾರಗಳಿಗೆ ತನ್ನನ್ನು ಬಂಧಿಸಿಕೊಂಡಿರುವಂತಹದ್ದು. ಅಂದ್ರೆ ಇಲ್ಲಿ ತುಂಬಾ ರಿಜಿಡ್ ಆಗಿ ಕರ್ಮ ಅಪ್ಲೈ ಆಗ್ತದೆ. ಇದಕ್ಕಿಂತ ಎರಡನೇ ಒಂದು ಲೆವೆಲ್ ವಿಭಾವನೆ ಏನಿದೆ, ಇದರಲ್ಲಿ ಒಂದು ಮುಕ್ತ ಅನಂತ ಸತ್ತೆ ಅಥವಾ ಭಗವಂತ ಅಥವಾ ಕೇವಲ ಇದೆ ಎಂಬುದು, ಅದು ಈ ಎಲ್ಲವನ್ನು ಸೃಷ್ಟಿಸುತ್ತದೆ ಅಥವಾ ಸೃಷ್ಟಿಸುತ್ತಾನೆ. ಮಾಯೆ ಅಥವಾ ಕರ್ಮದ ಮೂಲಕ ಎಲ್ಲವನ್ನು ಒಂದು ನಿಯತಿಗೆ, ಒಂದು ಆರ್ಡರ್ಗೆ ಬಂಧಿಸಿಡುತ್ತಾನೆ. ಇದು ಎರಡನೇ ಹಂತ. ನಾವು ಇದ್ರ ಬಗ್ಗೆ ಕನ್ಸ್ಯೂಮ್ ಮಾಡಬಹುದಾಗಿರುವಂಥದ್ದು. ಇನ್ನು ಮೂರನೇ ಹಂತ ಏನು? ಸಂಪೂರ್ಣ ಮುಕ್ತತೆ. ಅದು ಮೂರನೆಯದು ಒಂದು ಕೇವಲ ಮುಕ್ತ ಅಸ್ತಿತ್ವವು ಇದೆ ಎಂಬುದು. ಅದು ವಿಶ್ವದ ಸಂಬಂಧಗಳನ್ನು ಆಧರಿಸುತ್ತದೆ, ಬೆಳೆಸುತ್ತದೆ. ಈ ಪ್ರಪಂಚವು ಆ ಸಂಬಂಧಗಳ ವಿಕಾಸ. ವಿಶ್ವದಲ್ಲಿರುವ ಸತ್ಯಗಳೆಲ್ಲ ಜೀವಗಳು. ಅವು ಚೈತನ್ಯದ ಕೊಂಚ ಸ್ವಾತಂತ್ರ್ಯದೊಂದಿಗೆ ಈ ಸಂಬಂಧಗಳನ್ನು ಕಾರ್ಯಗತ ಮಾಡುತ್ತವೆ. ಇದು ಕರ್ಮದ ನಿಜವಾದ ಅರ್ಥ ಶ್ರೀ ಅರವಿಂದರು ಕೊಡುವಂಥದ್ದು. ಮಾನವನಿಗೆ ಪ್ರಾರಂಭದಲ್ಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ಇಲ್ಲ. ಯಾಕಂದ್ರೆ ಅವನಿನ್ನೂ ಪ್ರಕೃತಿ ಬಂದಿ, ಅವನಿಗೆ ತನ್ನ ಒಂದು ಒಳಗಿರುವಂತ ಚೈತನ್ಯದ ಅಥವಾ ಚೈತ್ಯ ಪುರುಷದ ಅರಿವಿಲ್ಲ. ಈ ಎಲ್ಲ ಕಾರಣಗಳಿಂದ ಅವನು ನಿಧಾನವಾಗಿ ಈ ಅರಿವಿಗೆ ಬರ್ತಾನೆ. ಆದ್ರೆ ಈ ಎಲ್ಲದರ ಮೂಲಕ ಏನು ಅವನಿಗೆ ಗೊತ್ತಾಗ್ತಾ ಹೋಗುವುದು, ಒಂದು ಬಗೆಯ ಸ್ವಾತಂತ್ರ್ಯ ನನಗೆ ಇದೆ. ಕೆಲವಾನುಸಂಗತಿಗಳಲ್ಲಿ ನಾನು ನನ್ನ ಇಚ್ಛೆಯನ್ನ ಹೇರಬಹುದು. ಆದ್ರೆ ಆ ಹೇರುವಂಥದ್ದೇನು? ಈಗ ಈ ಪ್ರಶ್ನೆ, ಯಾವುದು ಇದನ್ನು ಎಕ್ಸಿಕ್ಯೂಟ್ ಮಾಡಬಹುದು?
ತನ್ನ ಇಚ್ಛೆಯಂತೆ ಅಂದ್ರೆ ಅದು ನಮ್ಮ ಪ್ರಕೃತಿಯ ಮೇಕ್, ಯಾವುದು ಪ್ರಕೃತಿಯಿಂದ ಉಂಟಾಗಿದೆಯೋ ಅದು ಅಲ್ಲ. ಅಂದ್ರೆ ನಮ್ಮ ಭೌತಿಕ ಪ್ರಾಣಿಕ ಮಾನಸಗಳು ಅಲ್ಲಿ ಈ ಸ್ವಾತಂತ್ರ್ಯ ಇಲ್ಲ. ಅವುಗಳು ಸಂಪೂರ್ಣವಾಗಿ ಪ್ರಕೃತಿ ಬಂದಿಗಳು. ಒಂದು ರಿಲೇಟಿವ್ ಸ್ವಾತಂತ್ರ್ಯ ಇದೆ ಅವಕ್ಕೆ ಅಷ್ಟೇ. ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಚೈತನ್ಯದ ಮಟ್ಟದಲ್ಲಿ ಅಟ್ ದ ಲೆವೆಲ್ ಆಫ್ ದ ಸ್ಪಿರಿಟ್ ಮಾತ್ರ ಸಾಧ್ಯ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಅದಕ್ಕೆ ಶ್ರೀ ಅರವಿಂದರು ಈ ಆಧಾರದ ಮೇಲೆ ನಾವು ಮಾನವನ ನಿಯತಿ ಅಂದ್ರೆ ನೆಸೆಸಿಟಿ ಮತ್ತು ಸ್ವಾತಂತ್ರ್ಯಗಳು ಫ್ರೀಡಮ್ ಇವುಗಳ ನಡುವೆ ಒಂದು ಹೊಂದಾಣಿಕೆಗೆ ಬರಬಹುದು. ಮಾನವನ ಜೀವವು ಯಾಂತ್ರಿಕ ಪ್ರಕೃತಿಯ ಗುಲಾಮನಾಗಿರದೆ ಸ್ವ ಅಸ್ತಿತ್ವದ ಒಂದು ಶಕ್ತಿಯಾಗಿದೆ. ಇಟ್ ಈಸ್ ಸೆಲ್ಫ್ ಎಕ್ಸಿಸ್ಟೆಂಟ್ ಪವರ್. ಹಾಗಾಗಿ ಅದು ತನ್ನ ಇಚ್ಛೆಯನ್ನ ಕೆಳಗಿನ ಮಾನಸ ಪ್ರಾಣಿಕ ಇತ್ಯಾದಿಗಳಿಗೆ ಅದರ ಮೇಲೆ ಅದು ಒತ್ತಾಯಿಸಬಹುದು. ಈ ಸಾಧ್ಯತೆ ಇಲ್ಲ ಅಂದ್ರೆ ಆಲ್ರೆಡಿ ಹೇಳಿದ್ದಾರೆ ಶ್ರೀ ಅರವಿಂದರು, ಕರ್ಮವೇ ಮೊದಲು ಕರ್ಮವೇ ಕೊನೆ. ಮನುಷ್ಯನಿಗೆ ಇದರಿಂದ ಬಿಡುಗಡೆ ಇಲ್ಲ. ಜೀವದ ಸ್ವಾತಂತ್ರ್ಯವನ್ನ ನಾವು ಒಪ್ಪಿದರೆ ಮಾತ್ರ ನಾವು ಮನುಷ್ಯನ ಈ ದಿವ್ಯ ಬೆಳವಣಿಗೆಗಳಿಗೆ ಸಾಧ್ಯತೆಯನ್ನ ಒಪ್ಪಿಕೋಬಹುದು. ಬಹುಶಃ ಹಿಂದಿನ ತಾತ್ವಿಕರು ಮಾನವನ ಜೀವವನ್ನ ಒಂದಲ್ಲ ಒಂದು ರೀತಿ ಬಂಧನಕ್ಕೆ ಒಳಪಡಿಸಿದ್ರು. ಒಬ್ರು ಅಸ್ವತಂತ್ರ ಅಂದ್ರು, ಒಬ್ರು ಅದು ಇಲ್ಲವೇ ಇಲ್ಲ ಅಂದ್ರು, ಇನ್ನೊಬ್ರು ಇದ್ರು ಅದು ಒಂದು ಬಗೆಯ ಮಾಯೆ, ಒಂದ್ ರೀತಿ ಆಪರೇಟ್ ಆಗಿ ಹೋಗ್ತದೆ ಬ್ರಹ್ಮರ್ಯ ಸಾಕ್ಷಾತ್ಕಾರ ಆದ್ಮೇಲೆ. ಅಂದಮೇಲೆ ಅದಕ್ಕೆ ಅದರ ಒಂದು ದಿವ್ಯ ಕಾರ್ಯಗತಿ ಯಾವುದು? ಈ ಮೂರು ಹಿಂದೆ ಬಿದ್ದು. ಈ ದೃಷ್ಟಿಯಿಂದ ಶ್ರೀ ಅರವಿಂದರು ಜೀವವನ್ನು ನಾವೇನು ಚೈತ್ಯ ಪುರುಷ ಅಂತೇವೆ ಅದಕ್ಕೆ ಅವರು ಕೊಟ್ಟಿರುವಂಥ ಇಂಪಾರ್ಟೆನ್ಸ್ ಯಾಕೆ ಬರ್ತದೆ ಅಂದ್ರೆ ಇದಕ್ಕೆ. ಅವರು ಆ ಮಟ್ಟಕ್ಕೆ ಜೀವಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಾದ ಕಾರಣ ಅದು ತನ್ನ ದಿವ್ಯತೆಯನ್ನ ಅರಿಸಿಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳು ತೆರೆಕೊಳ್ತವೆ ಆಟೋಮೆಟಿಕ್ ಆಗಿ. ಅವನ ಪ್ರಾಕೃತಿಕ ಉಪಕರಣಗಳಾದ ಶರೀರ ಪ್ರಾಣಿಕ ಮಾನಸಗಳು ಯಾಂತ್ರಿಕ ಭಾಗಗಳಾಗಿರಬಹುದು. ಇವು ಕರ್ಮಕ್ಕೆ ಒಳಗಾಗಬಹುದಾಗಲಿ ಜೀವವಲ್ಲ. ನಾ ಕರ್ಮ ಲಿಪ್ಯತೆ ನರೇ ಅಂತ ಶ್ರೀ ಅರವಿಂದರು ಹೇಳ್ತಾರೆ. ಇದು ಈಶದಲ್ಲೂ ಬರ್ತದೆ, ಭಗವದ್ಗೀತೆಯಲ್ಲೂ ಬರ್ತದೆ. ಅಂಥ ಒಂದು ಜೀವಕ್ಕೆ ಕರ್ಮವು ಬಂಧನ ಆಗುವುದಿಲ್ಲ. ಇದು ಒಂದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಶ್ರೀ ಅರವಿಂದರದು. ಯಾಕಂದ್ರೆ ಎಲ್ಲಾ ತಾತ್ವಿಕರು ಒಂದಲ್ಲ ಒಂದು ರೀತಿಯಿಂದ ಮನುಷ್ಯನನ್ನ ಕರ್ಮದ ನೊಗಕ್ಕೆ ಕಟ್ಟಬೇಕು ಅಂತಾರೆ. ಅವನು ಬಹಳ ವೀಕ್, ಅವನು ಅಸ್ವತಂತ್ರ, ಅವನು ಏನು ಮಾಡ್ಲಾರ, ಇಂಥವು ಅವನು ಬಂದಿ ಆಗಿರೋದೊಂದೇ. ಬಹಳ ಅಂದ್ರೇನು, ಈ ಎಲ್ಲಾ ಒಂದು ಇದರಿಂದ ಬಿಡಿಸ್ಕೊಂಡು ಯಾವುದೋ ಮೇಲಿನ ಒಂದು ಚೈತನ್ಯ ಸ್ತರಕ್ಕೆ ಹಾರಿ ಹೋಗಬಹುದು, ಇಷ್ಟೇ ಅವನ ಸಾಧ್ಯತೆ ಅಂತ. ನೋಡಿ, ಶ್ರೀ ಅರವಿಂದರ ಚಿಂತನೆಗೂ ನಮ್ಮ ಇತರೆ ತಾತ್ವಿಕರ ಚಿಂತನೆಗೂ ಏನೆಲ್ಲ ವ್ಯತ್ಯಾಸಗಳಿವೆ. ಮೇಲ್ತೋರಿಕೆಗೆ ಎಲ್ಲ ಒಂದೇ ರೀತಿ ಕಾಣಿಸ್ತದೆ. ಎಲ್ಲರೂ ಅದೇ ಆತ್ಮ ತತ್ವ ಹೇಳ್ತಾರೆ, ಅದೇ ಮೇಲಿಂದೆಲ್ಲ ಸ್ಪಿರಿಟು, ಕೆಳಗಿಂದೆಲ್ಲ ಪ್ರಕೃತಿ ಎಲ್ಲರೂ ಹೇಳ್ತಾರೆ. ಬಟ್ ಶ್ರೀ ಅರವಿಂದರು ನೋಡುವ ನೋಟಗಳೇನಿವೆ ಅವು ಸಂಪೂರ್ಣ ಭಿನ್ನ ಇವೆ. ಈ ಪಾಯಿಂಟ್ ನಾವು ಹ್ಯಾವ್ ಟು ಎಂಫಸೈಸ್, ಇದನ್ನು ಒತ್ತಿ ಹೇಳಬೇಕಾಗ್ತದೆ ನಾವು. ಹೀಗೆ ಕರ್ಮವು ಜೀವದ ಉಪಕರಣ. ಅವನು ಅದನ್ನು ಜೀವನದಿಂದ ಜೀವನಕ್ಕೆ ಉಪಯೋಗಿಸುತ್ತಲೇ ತನ್ನ ಸೀಮಿತ ವ್ಯಷ್ಟಿಯತೆಯನ್ನು ಬೆಳೆಸುತ್ತಿರುತ್ತಾನೆ. ಈ ವ್ಯಷ್ಟಿ ಬೆಳೆದು ಒಂದು ದಿನ ದಿವ್ಯ ಮತ್ತು ವೈಶ್ವಿಕ ವ್ಯಕ್ತಿಯಾಗುತ್ತಾನೆ. ಇದು ಅದರ ಜೀವದ ಸಾಧ್ಯತೆ. ಈ ಸಾಧ್ಯತೆ ಇದೆ ಅಂತಾನೆ ಮನುಷ್ಯನನ್ನ ನಾವು ಶ್ರೇಷ್ಠ ಅಂತೇವೆ. ಮಾನವ ಜನ್ಮ ದೊಡ್ಡದು ಯಾತಕ್ಕೆ? ಈ ಕಾರಣಕ್ಕೆ ಅವನು ದಿವ್ಯತೆಯ ಕಡೆಗೆ ಹೋಗಬಹುದಾದ ಸಾಧ್ಯತೆಗಳಿವೆ. ಪ್ರಜ್ಞಾತ್ಮಕವಾಗಿ ಅವನು ಇದನ್ನ ಕ್ರಮಿಸಬಹುದು. ಹೀಗೆ
ಶ್ರೀ ಅರವಿಂದರು ಈ ಪ್ರಶ್ನೆ ಕೇಳ್ತಾರೆ. ಸ್ವಾತಂತ್ರ್ಯವು ನಮ್ಮೊಳಗೇ ಇರಬೇಕಾದರೆ ನಾವು ಕರ್ಮದ ಬಂದಿಗಳು ಏಕಾಗಿದ್ದೇವೆ. ಜೀವ ಇದೆ, ಅದು ಸಂಪೂರ್ಣ ಸ್ವತಂತ್ರ, ತನ್ನಂತಾನು ದಿವ್ಯತೆಯ ಕಡೆ ಕರ್ಕೊಂಡು ಹೋಗಬಹುದು. ಆದರೆ ಎಲ್ಲಿವರೆಗೆ ಅದು ಈ ಪ್ರಾಕೃತಿಕ ಭಾಗಗಳಾದ ಫಿಸಿಕಲ್, ವೈಟಲ್, ಮೆಂಟಲ್ ಜೊತೆಗೆ ಇರ್ತದೋ ಅದು ಕರ್ಮದ ಬಂದಿಯಾಗಿದೆಯಲ್ಲ. ಏಕೆ? ಅದಕ್ಕೆ ಶ್ರೀ ಅರವಿಂದರು ಉತ್ತರ ಕೊಡ್ತಾರೆ. ಏಕೆಂದರೆ ನಮ್ಮ ಬಾಹ್ಯ ಪ್ರಕೃತಿ ಮತ್ತು ಒಳಗಿನ ಆಧ್ಯಾತ್ಮಿಕ ಸ್ವತೆಗಳು, ಸ್ಪಿರಿಚುವಲ್ ಸೆಲ್ಫ್, ಸ್ಮಾಲ್ ಎಸ್, ದೂರ ಇರಿಸಲ್ಪಟ್ಟಿವೆ. ನಾವು ನಮ್ಮ ಅಹಂಭಾವದಲ್ಲಿ, ವ್ಯಕ್ತಿತ್ವದಲ್ಲಿ ಜೀವಿಸುತ್ತೇವೆ ಆಗಲಿ, ನಮ್ಮ ಪೂರ್ಣ ಸತ್ತೆಯೊಳಗಲ್ಲ. ವಿ ಲಿವ್ ಇನ್ ಅವರ್ ಪರ್ಸನಾಲಿಟಿ, ನಾಟ್ ಇನ್ ದಿ ಪರ್ಸನ್ ಅಂತ ಶ್ರೀ ಅರವಿಂದರು ಬಹಳ ಸುಂದರವಾಗಿ ಬರೀತಾರೆ. ನಾವು ನಮ್ಮ ವ್ಯಕ್ತಿತ್ವ ಬಂದಿಗಳಾಗಿ ವ್ಯವಹಾರ ಮಾಡ್ತೇವೆ. ನಾನು ಅಂದಾಗ ಸಾಮಾನ್ಯವಾಗಿ ನಮ್ಮ ಅಹಂಕಾರವನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾತಾಡ್ತೇವೆ ಆಗ್ಲಿ, ನಮ್ಮ ಜೀವ ಅಥವಾ ಚೈತ್ಯ ಪುರುಷವನ್ನಲ್ಲ. ಅಹಂಕಾರದಲ್ಲಿ ಇರುವವರಿಗೆ ನಾವು ಕರ್ಮದ ಬಂದಿಗಳು ಆಗಿರಲೇಬೇಕು. ಯಾತಕ್ಕೆ? ಯಾಕಂದ್ರೆ ಮಾನಸ ಅನ್ನೋದು, ಮೈಂಡ್, ಮೆಂಟಾಲಿಟಿ, ಇವು ಅವಿದ್ಯೆಯ ಕಾರ್ಯಗಳು. ಹಾಗಾಗಿ ಎಲ್ಲಿಯವರೆಗೂ ನಾವು ಮೆಂಟಲ್ ಮ್ಯಾನ್ ಆಗಿರ್ತೇವೋ, ಅದರಿಂದ ಮೇಲೆ ಹೋಗುವುದಕ್ಕೆ ಸಾಧ್ಯವಾಗಿರುವುದಿಲ್ಲವೋ, ಅಲ್ಲಿವರೆಗೂ ನಾವು ಪ್ರಕೃತಿಯ ಬಂಧನದಲ್ಲೇ ಇರ್ತೇವೆ. ಇಂಥವನಿಗೆ ಅಜ್ಞಾನದ ಮಾನಸಕ್ಕೆ ಮತ್ತು ಇಚ್ಛೆಗೆ ನಿಜ ಸ್ವಾತಂತ್ರ್ಯವನ್ನು ಕೊಡಲಾಗುವುದಿಲ್ಲ. ಕೊಟ್ರೆ ಏನಾಗ್ತದೆ? ಅದನ್ನು ಶ್ರೀ ಅರವಿಂದರು ಬರೀತಾರೆ. ಒಂದು ವೇಳೆ ಇಂತಹ ಸ್ವಾತಂತ್ರ್ಯವನ್ನು ಕೊಡುವುದಾದಲ್ಲಿ ಅದು ಚೈತನ್ಯದ ಊರ್ಜೆಯ ಕ್ರಮವನ್ನು ಕೆಡಿಸುತ್ತದೆ ಮತ್ತು ಅತೀವ ಅಪವಿತ್ರ ಗೊಂದಲವನ್ನು ಉಂಟು ಮಾಡುವುದಾಗುತ್ತದೆ. ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ. ಅನ್ಹೋಲಿ ಕನ್ಫ್ಯೂಷನ್, ಬರೀ ಕನ್ಫ್ಯೂಷನ್ ಅಲ್ಲ. ಹಾಗಾಗಿ ಪ್ರಕೃತಿಯಲ್ಲಿ ಅಹಂಕಾರ ಕೇಂದ್ರಿತ ಆಗಿರುವವರೆಗೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕುವುದಿಲ್ಲ. ಇಟ್ ಈಸ್ ಓನ್ಲಿ ಪಾರ್ಷಿಯಲ್. ಇದನ್ನೇ ನಾವು ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು. ನಾನು ಪ್ರಕೃತಿಯ ಬಂದಿಯಲ್ಲ, ನಾನು ಪ್ರಕೃತಿಯ ಒಳಗೆ ಇದ್ದೇನೆ, ನನಗೆ ಈ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯನ ನಾನು ಹೆಜ್ಜೆ ಹೆಜ್ಜೆಯಾಗಿ ಗಳಿಸುತ್ತಾ ಹೋಗಬೇಕು. ಇದೇ ಆ ಮಾನವನ ಆಧ್ಯಾತ್ಮಿಕ ವಿಧಿ ಅಥವಾ ಯೋಗದ ಬೆಳವಣಿಗೆ ಅಂದ್ರೆ ಇದೆ. ಶ್ರೀ ಅರವಿಂದರು ಬರೀತಾರೆ, ಮೊಟ್ಟ ಮೊದಲು ಮಾನವನು ಒಂದು ಬಗೆಯ ಉಪಕ್ರಮಕ ಇಚ್ಛೆಯನ್ನು, ಇನಿಶಿಯೇಟಿಂಗ್ ವಿಲ್ ಅಂತಾರೆ ಶ್ರೀ ಅರವಿಂದರು, ಇದನ್ನ ಜಾಗೃತ ಮಾಡ್ತಾನೆ. ಏನು ಇನಿಶಿಯೇಷನ್ ಅಂದ್ರೆ ನಾವೇನಾದ್ರು ಒಂದು ಪ್ರಾರಂಭ ಮಾಡೋದು ಅಂತ. ನಾವೇನೋ ಒಂದು ಕೆಲಸವನ್ನು ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಇದನ್ನ ಹೀಗೆ ಮಾಡಬಹುದು, ಅದ್ರ ಬಗ್ಗೆ ಆಲ್ಟರ್ನೇಟಿವ್ ಆಲೋಚನೆ ಮಾಡಿರ್ತೇವೆ. ಹೌದಾ? ಹೀಗಲ್ದಿದ್ರೆ ಹಾಗೆ ಮಾಡಬಹುದು ಅಂತ. ಯಾಕಂದ್ರೆ ನಮಗೆ ಈ ಎಲ್ಲಾ ಸಾಧ್ಯತೆಗಳು ಗೋಚರ ಆಗುತ್ತವೆ. ಅದು ಒಂದು ಬಗೆಯ ರಿಲೇಟಿವ್ ಸ್ವಾತಂತ್ರ್ಯ ನಮಗಿರುವಂತಹದ್ದು. ಅವಳ ಯಥಾರ್ಥಗಳಿಗೆ ಅಂದ್ರೆ ಪ್ರಕೃತಿಯ ಯಥಾರ್ಥತೆಗಳಿಗೆ, ಆಕ್ಚುಯಾಲಿಟೀಸ್, ಅವನು ಬಂದಿಯಲ್ಲ, ಅವನು ತನ್ನ ಒಪ್ಪಿಗೆಯನ್ನು ನಿರಾಕರಿಸಬಹುದು. ಮಾನಸಿಕವಾಗಿನೂ ನಾವು ವಿ ಕ್ಯಾನ್ ರೆಫ್ಯೂಸ್ ಅವರ್ ಅಸೆಂಟ್. ಇದು ಎಲ್ಲರೂ ನೋಡಿರ್ತೇವೆ ನಾವು. ಹೌದಾ? ನಮ್ಮಲ್ಲಿ ಉಂಟಾಗುವಂತ ಕೆಲವೊಂದು ಭಾವನೆಗಳೇ ಆಯ್ತು ಅಥವಾ ಒತ್ತಾಯಗಳಿಗೆ ಆಯ್ತು, ವಿ ಕ್ಯಾನ್ ರೆಫ್ಯೂಸ್ ಅಂಡ್ ಸೇ ನೋ, ಇದನ್ನ ನಾನು ಒಪ್ಪೋದಿಲ್ಲ ಅಥವಾ ಇದರಂತೆ ನಾನು ನಡೆಯೋದಿಲ್ಲ ಅಂತ. ಸ್ವಲ್ಪ ಕಷ್ಟ. ಅದನ್ನೇ ಯೋಗ ಸಾಧನೆ ಅನ್ನೋದು. ಅದನ್ನ ಮಾಡಬಹುದು. ಆ ಸಾಧ್ಯತೆ ಎಲ್ಲರಲ್ಲೂ ಇದೆ. ಸೆಲೆಕ್ಟೆಡ್ ಫ್ಯೂ ಅಲ್ಲ, ಎಲ್ಲರಲ್ಲೂ ಇದೆ. ಅವನು ತನ್ನ ಒಪ್ಪಿಗೆಯನ್ನು ನಿರಾಕರಿಸಬಹುದು. ಈ ರೀತಿ ಒಪ್ಪಿಗೆಯು ನಿರಾಕರಿಸಲ್ಪಟ್ಟ ಕರ್ಮವು ಸ್ವಲ್ಪ ಕಾಲ ಮುನ್ನಡೆದರೂ ಅದು ಶಕ್ತಿಗುಂದಿ ನಿರುಪಯೋಗಕ್ಕೆ ಬೀಳುತ್ತದೆ. ಇದು ಬಹಳ ಸುಂದರವಾದ ಡಿಸ್ಕ್ರಿಪ್ಷನ್ ಶ್ರೀ ಅರವಿಂದರು ಕೊಟ್ಟಿರೋದು. ಅವರು ಭಗವದ್ಗೀತೆಯಲ್ಲಿ ಉಪದ್ರಷ್ಟ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮೇತಿ ಚಾಪ್ಯುಕ್ತ
ಪ್ರಕೃತ್ಯೋ ದೇಹೇಸ್ಮಿನ್ ಪುರುಷಃ ಪರಃ ಅಂತ 13.22 ಕೃಷ್ಣ ಹೇಳ್ತಾನೆ. ಬಹಳ ಸುಂದರವಾಗಿರೋ ಶ್ಲೋಕ. ಅದಕ್ಕಿಂತ ಶ್ರೀ ಅರವಿಂದರು ಅದಕ್ಕೆ ಬರೆದಿರುವಂಥ ಎಕ್ಸ್ಪ್ಲನೇಷನ್, ವಿವರಣೆ ಏನಿದೆ ಅದು ಅತಿ ಸುಂದರವಾಗಿದೆ. ಇಷ್ಟು ಡೀಟೇಲ್ ಆಗಿ ಕೃಷ್ಣ ಹೇಳಿದ್ರು ಮನುಷ್ಯನನ್ನ ಕರ್ಮದ ನೊಗಕ್ಕೆ ಕಟ್ತೇವೆ, ಅವನು ಅಸ್ವತಂತ್ರ ಅಂತ ಹೇಳೋದು ನಿಜವಾಗ್ಲೂ ಚಿಂತನೀಯವಾಗಿರುವಂಥ ವಿಚಾರ. ಯಾವ್ಯಾವ ಹಂತ, ಮೊದಲು ಅವನು ಉಪದ್ರಷ್ಟ, ನೋಡ್ತಾನೆ, ಆನ್ ಲುಕರ್. ಆಮೇಲೆ ಶ್ರೀ ಅರವಿಂದರ ಬರೆದಲ್ಲಿ ಹನುಮಂತ, ನಿಜದಲ್ಲಿ ಇದು ಪ್ರಕೃತಿಯ ಸಕ್ರಿಯ ಪ್ರಭುವಿನ ಶಕ್ತಿಯಾಗಿದೆ. ಮೇಲೆ ಅವನು ಈಶ್ವರನಾಗಿದ್ದಾನಾದ ಕಾರಣ ಕೆಳಗಡೆ ಅವನೇ ಹನುಮಂತ. ಈ ದ ಪರ್ಮಿಟರ್, ಹಿ ಗಿವ್ಸ್ ಸ್ಯಾಂಕ್ಷನ್, ಒಪ್ಪಿಗೆ ಕೊಡ್ತಾನೆ ಅವನು. ಉಪದ್ರಷ್ಟ ಆದಮೇಲೆ ಹನುಮಂತ, ಆಮೇಲೆ ಭರ್ತ, ಭೋಕ್ತ. ಈ ಹಂತಗಳಲ್ಲಿನೂ ನಾವು ಯೋಗ ಸಾಧನೆಯಲ್ಲಿ ಮೇಲೆ ಮೇಲೆ ಹತ್ತುತ್ತೇವೆ. ಕೊನೆಯಲ್ಲಿ ಅವನೇ ಈಶ್ವರ ಅಂತ ಅರ್ಜುನ, ಯಾವನು ಇವನ್ನೆಲ್ಲ ಮಾಡ್ಕೊಂಡ್ಬರ್ತಾನ ಅವನೇ ಈಶ್ವರ, ಪ್ರಕೃತಿಯ ಪ್ರಭು ಅವನೇ. ಪ್ರಕೃತಿಯು ಕೊಂಚ ಕಾಲ ಇದನ್ನು ವಿರೋಧಿಸಬಹುದು, ಗತ ಸಮ್ಮತಿಗಳ ಶಿಶುಗಳಾಗಿ ಪ್ರತಿರೋಧಿ ಶಕ್ತಿಗಳನ್ನು ಕರೆಯಬಹುದು. ನೋಡಿ, ಪ್ರತಿರೋಧಿ ಶಕ್ತಿಗಳನ್ನ ನಮ್ಮ ಪ್ರಕೃತಿನೇ ಇನ್ವೈಟ್ ಮಾಡುತ್ತೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಒಪ್ಪಿಗೆ ಕೊಟ್ಕೊಂಡು ಬಂದಿದ್ದೇವೆ, ಈಗ ಕೊಡೋದಿಲ್ಲ ಅಂತೇವೆ. ಪ್ರಕೃತಿ ಸುಮ್ಮನೆ ಇರ್ತದ? ಇದನ್ನ ನಾವು ರೂಢಿ ಅಂದ್ವಿ, ಹೌದಾ? ರೂಢಿಯ ಬಲಗಳು ಅಥವಾ ಸಂಸ್ಕಾರನೂ ಅಂತಾರೆ. ಅದು ಒಂದೇ ಜನ್ಮದ್ದಲ್ಲ, ಮತ್ತೆ ನಾವು ಹಾಗೆ ತಿಳಿಬೇಕಾಗಿಲ್ಲ. ಅದು ಜನ್ಮಾಂತರಗಳಿಂದ ಬರುವಂಥ ನಾವು ಕೊಟ್ಟಿರೋ ಪರ್ಮಿಷನ್. ಹಾಗಾಗಿ ಅದು ಪ್ರಬಲ ಶಕ್ತಿ, ಅದು ವಿರೋಧಿಸ್ತದೆ. ಆದರೂ ಇಷ್ಟಿದ್ರೂ ಮನುಷ್ಯನಿಗೆ ಒಂದು ಬಗೆಯ ಕಂಟ್ರೋಲ್ ಇದೆ, ಸ್ವಾತಂತ್ರ್ಯ ಇದೆ, ಅದನ್ನ ಅಲ್ಲಗಳೆಯುವಂಥದ್ದು. ನಾವು ಜೀವಶಕ್ತಿಗೆ, ನಮ್ಮ ಜೀವದ ಅಸ್ತಿತ್ವಕ್ಕೆ, ಸನ್ನಿಧಿಗೆ ಹೆಚ್ಚು ಹೆಚ್ಚು ಜಾಗೃತ ಆದಂಗೆಲ್ಲ ನಮಗೆ ಈ ಶಕ್ತಿ ಕೊಡಲ್ಪಡ್ತದೆ. ನಾವು ವಿ ಕ್ಯಾನ್ ರೆಫ್ಯೂಸ್, ನಮ್ಮ ಪ್ರಕೃತಿಯ ಯಾವುದೇ ಸಂಚಲನೆಯನ್ನ, ಮೂವ್ಮೆಂಟ್ ನಾವು ತಿರಸ್ಕರಿಸಬಹುದು. ಹೀಗಲ್ಲ, ನೀನ್ ಹೀಗೆ ಮಾಡಬೇಕು, ಮಾಡಲೇಬೇಕು. ಮೊದಲು ಅದು ಹೋರಾಡ್ತದ, ಇಲ್ಲ ನಾನು ಇಲ್ಲಿವರೆಗೂ ಮಾಡ್ಕೊಂಬಂದೀನಿ, ನಾನು ಹೀಗೆ ಮಾಡೋದು. ಬಟ್ ನಾವು ಇದನ್ನ ಹೇಳೋದು ನಿರಾಕರಣ ಅಂದರು. ಶ್ರೀ ಅರವಿಂದರ ಯೋಗದ 2ನೇ ಶಬ್ದ ಏನು? ನಿರಾಕರಣ. ಒಂದು ಆಸ್ಪಿರೇಷನ್, 2 ರಿಜೆಕ್ಷನ್. ಅದು ಬಹಳ ಇಂಪಾರ್ಟೆಂಟ್. ಈ ರಿಜೆಕ್ಷನ್ ಎಲ್ಲಿವರೆಗೂ ಸ್ಟ್ರಾಂಗ್ ಆಗಿರಲ್ಲೋ ನಾವು ಸ್ಲಿಪ್ ಆಗಿ ಮತ್ತೆ ಕೆಳಗೆ ಬೀಳ್ತೇವೆ. ನಾವು ಕೆಳಗೆ ಜಾರಬಾರ್ದು ಅಂತಿದ್ರೆ ನಮ್ಮ ಈ ನಿರಾಕರಣ ಬಹಳ ಪ್ರಬಲವಾಗಿರ್ಬೇಕು. ಅದನ್ನ ಮಾಡಿದ್ರೆ ಪ್ರಕೃತಿ ತಾನಾಗೆ ಬಗ್ತಾಳೆ. ಶಿ ವಿಲ್ ಸ್ಟಾರ್ಟ್ ಲಿಸನಿಂಗ್ ಟು ಅಸ್. ಇವ್ ನನಗಿಂತ ಸ್ಟ್ರಾಂಗ್ ಇರೋದು ನಿಜವೇ, ಇಲ್ಲಿವರೆಗೂ ಅದ್ರ ಕೈಗೆ ಕೊಟ್ಟಿದ್ವಿ ನಾವು ಆಡಳಿತನ, ಈಗ ವಾಪಸ್ ತಗೋತಾ ಇದ್ದೇವೆ ಅಷ್ಟೆ. ಜೀವ ಅಥವಾ ಪ್ರಭು ಅನ್ನೋನು ತನ್ನ ಆಡಳಿತವನ್ನ ವಾಪಸ್ ತಗೋತಾ ಇದ್ದ. ನಂತರ ಶ್ರೀ ಅರವಿಂದ್ರ ಹೇಳ್ತಾರೆ, ನಮಗೆ ನಮ್ಮ ನಿಜ ಸ್ವಾತಂತ್ರ್ಯವು ಬರುವುದು ನಾವು ಮಾನಸದಿಂದ ಚೈತನ್ಯದ ಜೀವನದಲ್ಲಿ ಪ್ರವೇಶಿಸಿದಾಗ. ಅಲ್ಲಿನೂ ಮೊದಲೇನು ಒಂದು ಬಗೆಯ ನಿಷ್ಕ್ರಿಯತೆ, ಅಂದ್ರೆ ಏನು, ಒಂದು ಅನುಮೋದನೆಯಿಂದ ಪ್ರಾರಂಭ ಆಗ್ತದೆ. ವಿ ಅಸೆಂಟ್, ನಡೆಯುವ ಕೆಲಸಗಳಿಗೆಲ್ಲ ವಿ ಆರ್ ಓನ್ಲಿ ಅಸೆಂಟಿಂಗ್, ಮೊದಲು ಒಪ್ಪಿಗೆ ಕೊಡ್ತವೆ. ಆನಂತರ ನಮ್ಮ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸ್ತೇವೆ. ಈ ಅನುಮೋದನೆಯು ಚೈತನ್ಯದ ಇಚ್ಛೆಗೆ ಇದೆಯಾಗಲಿ, ಪ್ರಕೃತಿಯ ಯಾಂತ್ರಿಕ ಬಲಕ್ಕಲ್ಲ. ಮಾನಸದ ಮೇಲೆ ಆಗ ಚೈತನ್ಯದ ಅಮಲತೆ, ಪ್ಯೂರಿಟಿ ಮತ್ತು ಬೆಳಕುಗಳ ಸ್ವಾತಂತ್ರ್ಯವು ಬಿದ್ದು ಋಜುಜ್ಞಾನ ಸಂಬಂಧಗಳು ಅದರ ಅರಿವಿಗೆ ಬಂದು ದಿವ್ಯ ಕಾರ್ಯಗಳಿಗೆ ಅದು ನಿರ್ಲಿಪ್ತ ಒಪ್ಪಿಗೆಯನ್ನು ಕೊಡಮಾಡುವುದಾಗುತ್ತದೆ. ದಿಸ್ ಈಸ್ ಹೌ. ಯಾಕಂದ್ರೆ ನಮ್ಮಲ್ಲೇ ನಮ್ಮ ಒಂದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಾವು ವಿಶ್ಲೇಷಣೆ ಮಾಡಿದರೆ ಸುಮಾರು 15-20 ವರ್ಷಗಳದು, ಇದು ತಕ್ಷಣವೇ ಗೊತ್ತಾಗ್ತದೆ, ಯಾರಿಗೆ ಆಗ್ಲಿ ಗೊತ್ತಾಗುವಂಥದ್ದು. ಮೊದಲು ಪ್ರಕೃತಿ ಎಷ್ಟು ಸ್ಟ್ರಾಂಗ್ ಇರ್ತದೆ, ನಮ್ಮ ಪ್ರತಿಯೊಂದನ್ನು ಅಲ್ಲಗಳಿತದೆ,
ನಿಧಾನವಾಗಿ ಎಷ್ಟು ನಾವು ನಿರಾಕರಣ ಸ್ಟ್ರಾಂಗ್ ಇರಬೇಕು. ಆಮೇಲೆ ಇನ್ನೂ ಒಂದೇನು, ನಾವು ಗಟ್ಟಿಯಾಗಿರ್ಬೇಕು. ಅದರಲ್ಲಿ ನಮ್ಮ ಸಂಕಲ್ಪ ಶಕ್ತಿ, ಅದನ್ನು ಮುಂದೆ ಬರುತ್ತೆ ಸಂಕಲ್ಪ ಅಂತ. ಆ ಸಂಕಲ್ಪ ಶಕ್ತಿಯನ್ನ ಎಲ್ಲಿವರೆಗೂ ನಾವು ಗಟ್ಟಿಯಾಗಿ ಹಿಡ್ಕೊಂಡಿರ್ತೇವೆ, ಪ್ರಕೃತಿ ಮಾತೆ ಒಡಂಬಡ್ತಾಳೆ, ನಿಧಾನವಾಗಿ ಬಗ್ತಾಳೆ ಅಂತೇವೆ. ಬಾಗಿ ನಮ್ಮನ್ನ ಕೇಳೋದಕ್ಕೆ ಶುರು ಮಾಡ್ತಾಳೆ. ನಮ್ಮ ಒಪ್ಪಿಗೆಯನ್ನ ಕೊಟ್ಟ ಮೇಲೇನೆ ಕೆಲಸ ಮಾಡೋಕ್ ಪ್ರಾರಂಭ ಮಾಡ್ತಾಳೆ. ಇವೆಲ್ಲ ಯೋಗದ ಸಂಚಲನೆಗಳು. ಇವನ್ನೆಲ್ಲ ಒಬ್ಬನಲ್ಲಿ ತಾನೇ ಒಬ್ಬನು ನೋಡ್ಕೊಂತ ಹೋಗಬಹುದು. ಮಾನವನು ಭಗವಂತನ ಮಗನಾಗಿ ಇನ್ನೂ ಹೆಚ್ಚಿನ ನಿಯಂತ್ರಣವನ್ನು, ಸಹಯೋಗವನ್ನು ಹೊಂದಬೇಕಾದರೆ ತನ್ನ ಮಾನಸತೆಯ ಮಟ್ಟಗಳಿಂದ ಮೇಲೆ ಸ್ಥಿತನಾಗಬೇಕಾಗುತ್ತದೆ. ಅಲ್ಲಿಂದ ಅವನು ತನ್ನ ಸತ್ತೆಯ ಪ್ರಪಂಚವನ್ನು ಸಾರ್ವಭೌಮನಂತೆ ಚಲಾಯಿಸಬಹುದು. ಹಿ ಬಿಕಮ್ಸ್ ಈಶ್ವರ ಅಂತ. ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಅವನೇ ಪರಮಾತ್ಮ ಅಂತಾನೆ ಕೊನೆಗಾಲಕ್ಕೆ ಕೃಷ್ಣ. ಅದರ ಮೊದಲು ಏನು, ಹಿ ಈಸ್ ಅನ್ ಈಶ್ವರ, ಈಸ್ ದ ಪ್ರಭು, ಲಾರ್ಡ್ ಆಫ್ ಪ್ರಕೃತಿ. ಆ ಮಟ್ಟಕ್ಕೂ ಮನುಷ್ಯ ಬೆಳೆಯಬಹುದು. ಈ ರೀತಿಯಲ್ಲಿ ಜೀವವು ಪರಾತ್ಪರದೊಂದಿಗೆ ವೈಶ್ವಿಕತೆಯೊಂದಿಗೆ ಒಂದಾಗಿ, ಈ ಒಂದಾಗೋದು ಕೇವಲ ಪ್ರಜ್ಞೆಯಲ್ಲಿ ಮಾತ್ರ ಅಲ್ಲ. ಇದನ್ನ ಮತ್ತೆ ಬಹಳಷ್ಟು ತಾತ್ವಿಕರು ತಪ್ಪಾಗಿ ಅರ್ಥ ಮಾಡಿದ್ದಾರೆ. ಸ್ವಾತಂತ್ರ್ಯ ಅಂದ್ರೆ ಕೇವಲ ಭಗವತ್ ತತ್ವದೊಂದಿಗೆ ದ್ವೈತಿಗಳಾದ್ರೆ, ಇಲ್ಲದಿದ್ರೆ ಬ್ರಹ್ಮ ತತ್ವದೊಂದಿಗೆ ಒಂದಾಗೋದು ಅಷ್ಟೇ ಅಲ್ಲ, ಆ ಭಗವಂತನ ಅಥವಾ ಬ್ರಹ್ಮದ ಚಟುವಟಿಕೆಯಲ್ಲೂ ನಮಗೆ ಪಾಲಿದೆ. ಈ ತತ್ವವನ್ನ ಬಹಳ ಸ್ಟ್ರಾಂಗ್ ಆಗಿ ಮುಂದಿಟ್ಟಿದ್ದವರು ಶ್ರೀ ಅರವಿಂದರು. ಮತ್ತೆ ಈ ರೀತಿಯಲ್ಲಿ ಜೀವವು ಪರಾತ್ಪರದೊಂದಿಗೆ ವೈಶ್ವಿಕತೆಯೊಂದಿಗೆ ಒಂದಾಗಿ ಬರೀ ಪ್ರಜ್ಞೆಯಲ್ಲಿ ಮಾತ್ರವಲ್ಲದೆ ಅಭಿವ್ಯಕ್ತಿಯ ಕಾರ್ಯಗಳಲ್ಲೂ ಭಗವಂತನ ಹರ್ಷದಲ್ಲಿ, ಅಸ್ತಿತ್ವದಲ್ಲಿ ಭಾಗಿಯಾಗುತ್ತದೆ. ಈ ದಿವ್ಯತೆಯ ಒಂದು ಸಂಕಲ್ಪ ಅಂತ ಏನಂತೇವೆ, ಅದರ ಜೊತೆಗೆ ನಾವು ಮೇಳೈಸಿಕೊಳ್ಳುವಂತಹ ಒಂದು ಪ್ರಾಸೆಸ್ ಇದು, ಒಂದು ಪ್ರಕ್ರಿಯೆ. ಈ ಮೂಲಕ ನಾವು ದಿವ್ಯ ಸಂಕಲ್ಪ ಏನು ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗ್ತೇವೆ. ಒಂದೇ ದಿವಸಕ್ಕಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಕಾಲಾಂತರದಲ್ಲಿ ನಮಗೆ ಇದು ಅರ್ಥವಾಗ್ತಾ ಹೋಗ್ತದೆ. ಅವಾಗೆ ಶ್ರೀ ಅರವಿಂದರು ಎಷ್ಟು ಸುಂದರವಾಗಿ ಬರೀತಾರೆ, ಆಗ ಕರ್ಮವು ಸ್ವಾತಂತ್ರ್ಯದ ಲಯವಾಗುತ್ತದೆ. ಕರ್ಮ ಅನ್ನೋದು ಸ್ವಾತಂತ್ರ್ಯದ ಲಯವಾಗುತ್ತದೆ. ಹುಟ್ಟು ಅಮರತೆಯ ಒಂದು ರಾಗವಾಗುತ್ತದೆ. ಅದಕ್ಕೆ ಅವ್ರು ಕೊಟೇಶನ್ ಕೊಡ್ತಾರೆ, ಈಶದ್ದು ಸಂಭೂತ್ಯ ಅಮೃತಮಶ್ನುತೆ ಅಂತ. ಹುಟ್ಟು ಅನ್ನೋದು ಅವಾಗ ಬಂಧನ ಅಲ್ಲ, ಅದರ ಒಂದು ಆನಂದದ ಪ್ರಕಟಣೆಗೆ, ಒಂದು ಬಗೆಯ ಅಭಿವ್ಯಕ್ತಿಗೆ ಒದಗಿ ಬರುವಂತಹ ಒಂದು ಪರಿಕರ ಅಥವಾ ಉಪಕರಣ ಆಗುತ್ತೆ. ಒಂದು ಜೀವಕ್ಕೆ ಮರುಹುಟ್ಟು ಪುನರ್ಜನ್ಮ ಅನ್ನೋದು ಒಂದು ಹೊರೆ ಅಲ್ಲ. ಕರ್ಮ ಅನ್ನೋದು ಒಂದು ಪನಿಷ್ಮೆಂಟ್ ಅಲ್ಲ. ಇವು ಎಲ್ಲವೇನು ಅಂದ್ರೆ ಒಂದು ರೀತಿ ತಿರುಚಲ್ಪಟ್ಟ ತಾತ್ವಿಕತೆಗಳು, ಅಥವಾ ಒಂದು ರೀತಿಯ ಬಹಳ ಸಂಕುಚಿತ ರೀತಿಯಿಂದ ಜೀವವನ್ನ ನೋಡಿರುವಂತಹ ತಾತ್ವಿಕತೆಗಳು, ಫಿಲಾಸಫೀಸ್ ನಮ್ಮನ್ನ ಒಂದು ರೀತಿ ಅಡ್ಡ ಹಾದಿ ಹಿಡಿಸಿವೆ. ಹಾಗಾಗಿ ಮನುಷ್ಯನನ್ನ ಬಹಳ ರೀತಿಗಳಿಂದ ಬಂಧಿಸಿ ಇವನು ಇಷ್ಟೇ ಅಂತ ಶರಾವರಿತಾರೆ. ಇದು ಯಾವ ತತ್ವಗಳನ್ನು ಶ್ರೀ ಅರವಿಂದರಿಗೆ ಒಪ್ಪಿಗೆ ಆಗುವಂಥವು ಅಲ್ಲ. ಶ್ರೀ ಅರವಿಂದರಿಗೆ ಮಾನವನ ದಿವ್ಯ ಸಾಧ್ಯತೆಗಳನ್ನ ಗುರುತಿಸೋದು, ಅವನು ಆ ಮಟ್ಟಕ್ಕೆ ಬೆಳೆಸೋದು, ಅದೇ ಯೋಗ. ಹೀಗೆ ಇನ್ನು ಒಂದು ಅತಿ ಮುಖ್ಯವಾಗಿರುವಂತ ಚಾಪ್ಟರ್ ಅಂದ್ರೆ ಈ ಕರ್ಮ ವಿಲ್ ಅಂಡ್ ಕಾನ್ಸಿಕ್ವೆನ್ಸ್ ಅಂತಾರೆ. ಕರ್ಮ, ಸಂಕಲ್ಪ ಮತ್ತು ಪರಿಣಾಮ. ಇದು ಬಹಳ ಇದು ಕೂಡ ಈ ಸ್ವಾತಂತ್ರ್ಯದಂತೆ. ಹೇಗೆ ಜೀವಕ್ಕೆ ಸ್ವಾತಂತ್ರ್ಯ ಇದೆಯೇ, ಕೆಲವೊಂದು ಸಿದ್ಧಾಂತಗಳು ಹೇಳ್ತಾರೆ ಇಲ್ಲ, ಜೀವಕ್ಕೆ ಸ್ವಾತಂತ್ರ್ಯ ಸಂಪೂರ್ಣ ಇಲ್ಲ, ಅದು ಬಂದಿ ಮಾತ್ರ. ಯಾಕಂದ್ರೆ ಸ್ವಾತಂತ್ರ್ಯ ಕೊಟ್ಟಿದೆ ಅಂತಂದ್ರೆ ಅವನು ಮತ್ತೆ ಅಲ್ಲಿ ಈ ದೇವತೆಗಳಿಗಿಂತ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾನೋ ಅಂತ ಭಯ ಇರಬೇಕು ಆ ತಾತ್ವಿಕರಿಗೆ. ಆದ್ರೆ ಶ್ರೀ ಅರವಿಂದರು ಜೀವಕ್ಕೆ ಎಲ್ಲಾ ಸ್ವಾತಂತ್ರ್ಯವನ್ನು ಕೂಡ ಮಾಡ್ತಾರೆ. ನಾವು ಚೈತ್ಯ ಪುರುಷದಲ್ಲಿ ನೋಡಿದ್ವಿ,
ಮುಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಬೇಕನ್ನೋದು, ಎಂಥ ಪರಿಸರದಲ್ಲಿ, ಯಾವ ಸಮಯದಲ್ಲಿ ಇತ್ಯಾದಿ ಎಲ್ಲವನ್ನೂ ನಿರ್ಧಾರ ಮಾಡುವಂತಹದ್ದು ಚೈತ್ಯ ಪುರುಷ ಅಥವಾ ಜೀವ. ಯಾವ ಬ್ರಹ್ಮನೂ ಅದಕ್ಕೆ ಹಣ ಬರಹ ಬರೆಯೋದಿಲ್ಲ. ಯಾವುದೇ ಒಂದು ಕರ್ಮದ ಬಂಧನಕ್ಕೆ ಸಿಗಿಸಿ ಅವನ್ನ ಇಂಥಲ್ಲೇ ನೀನು ಹುಟ್ಟಲೇಬೇಕು ಅಂತ ಕಂಪಲ್ಸಿವ್, ಒತ್ತಾಯಪೂರ್ವಕವಾಗಿ ಎತ್ತಿ ಹಾಕೋದಿಲ್ಲ. ಅದನ್ನ ಆಯ್ಕೆ ಮಾಡುವಂಥದ್ದು ಚೈತ್ಯ ಪುರುಷವೇ ಅಥವಾ ಜೀವವೇ. ಈ ದೃಷ್ಟಿಯಿಂದ ನಮಗೆ ಶ್ರೀ ಅರವಿಂದರು ಹೇಳುವ ಕರ್ಮ, ಸಂಕಲ್ಪ ಮತ್ತು ಪರಿಣಾಮ, ಕಾನ್ಸಿಕ್ವೆನ್ಸ್ ಏನಿದು? ಶ್ರೀ ಅರವಿಂದರು ಬರೀತಾರೆ, will, karma and consequence are the 3 steps of the energy which moves the universe. But karma and consequence are only the outcome of will or even its forms. ನೋಡಿ, ಒಂದೇ ಇದರಲ್ಲಿನೇ ಎಷ್ಟು ಸುಂದರವಾಗಿ ಶ್ರೀ ಅರವಿಂದರು ಸಮರೈಸ್ ಮಾಡ್ತಾರೆ. ಕರ್ಮ, ಸಂಕಲ್ಪ ಮತ್ತು ಪರಿಣಾಮಗಳು ವಿಶ್ವವನ್ನು ನಡೆಸುತ್ತಿರುವ ಊರ್ಜೆಯ 3 ಹೆಜ್ಜೆಗಳು. ಕರ್ಮ ಮತ್ತು ಪರಿಣಾಮಗಳು ಅದರ ಸಂಕಲ್ಪದ ಫಲಿತಾಂಶ ಅಥವಾ ರೂಪಗಳು. ನಾವು ಬಾಹ್ಯ ವಿಶ್ವದ ಯಾಂತ್ರಿಕತೆಯಲ್ಲಿ ಕಾಣುವುದು ಊರ್ಜೆ ಮತ್ತು ಅದರ ಪರಿಣಾಮಗಳನ್ನು ಮಾತ್ರ. ನಾವು ಪ್ರಪಂಚದಲ್ಲಿ ಏನ್ ನೋಡ್ತೇವೆ? ಒಂದೇನೋ ಶಕ್ತಿ ಇದೆ, ಊರ್ಜೆ, ಆಕ್ಚುಲಿ ಎನರ್ಜಿ ಅನ್ಬೇಕು ಅದಕ್ಕೆ. ಆ ಎನರ್ಜಿ ಮತ್ತು ಅದರ ಕಾನ್ಸಿಕ್ವೆನ್ಸ್, ಪರಿಣಾಮಗಳನ್ನು ನೋಡ್ತೇವೆ. ಗ್ರಹಗಳು ಸುತ್ತೋದೇ ಆಯ್ತು, 108 ಕೆಮಿಕಲ್ ರಿಯಾಕ್ಷನ್ ಆಗೋದು ಆಯ್ತು, ಎಲ್ಲಾ ಪ್ರಕ್ರಿಯೆಗಳು, ಪ್ರಾಸೆಸಸ್ ನಡೆಯೋದು, ಇವೆಲ್ಲವನ್ನು ನಾವೇನು ಊರ್ಜೆ ಮತ್ತು ಅದರ ಪರಿಣಾಮಗಳಾಗಿ ನೋಡಬಹುದು. ಅದನ್ನೇ ನಮ್ಮ ವಿಜ್ಞಾನ ಅನ್ನೋದು, ನಮ್ಮ ಜಡ ವಿಜ್ಞಾನ, ಸೈನ್ಸ್ ಅನಲೈಸ್ ಮಾಡ್ತದೆ, ಹೌದೇ? ಆದರೆ ಅದರಲ್ಲಿ ನಿವಸಿಸುವ ಒಂದು ಸಂಕಲ್ಪದ ಜ್ಞಾನವಿಲ್ಲದೆ ಇದೆಲ್ಲ ಒಂದು ದೈತ್ಯ ಯಂತ್ರದ ಕೀಲುಗಳ ರಂಭಾಟ, ಅಂದ್ರೆ ಅರ್ಥಹೀನ ಗದ್ದಲ ಮಾತ್ರವಾಗಿರುತ್ತದೆ. ಇದರಲ್ಲಿ ಒಂದು ಕಾನ್ಶಿಯಸ್ ಪ್ರಿನ್ಸಿಪಲ್ ಇಲ್ಲ ಅಂದ್ರೆ ವಾಟ್ ಈಸ್ ಆಲ್ ದಿಸ್ ದಟ್ ಈಸ್ ಗೋಯಿಂಗ್ ಆನ್? ಇಡೀ ವಿಶ್ವದಲ್ಲಿ, ಕೇವಲ ಭೂಮಿ ಮೇಲೆ ಮಾತ್ರ ಅಲ್ಲ, ಪೃಥ್ವಿ ಮೇಲೆ ಮಾತ್ರ ಅಲ್ಲ, ಇವೆಲ್ಲ ಸಮ್ ಕೈಂಡ್ ಆಫ್ ಮೆಕ್ಯಾನಿಕಲ್ ಥಿಂಗ್ಸ್. ಆದ್ರೆ ತಮಾಷೆ ಅನ್ನೋದಾದ್ರೆ, ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ಈ ಮಟ್ಟದ ಒಂದು ತಿಳುವಳಿಕೆಗೆ ಬಂದು ನಿಂತಿದ್ದಾರೆ. ಅವರೇ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಕಾನ್ಶಿಯಸ್ನೆಸ್, ಪ್ರಜ್ಞೆ ಅಂತ ನಾವೇನಂತೀವಿ, ಅದಕ್ಕೂ ಒಂದು ಸ್ಥಾನ ಇದೆ. ಅದು ಇರ್ಲಾರ್ದೆ ಬಹುಶಃ ನಾವು ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳಕ್ಕಾಗಲ್ಲ. ಅಂದ್ರೆ ಇಟ್ ಈಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ದ ಯೂನಿವರ್ಸ್. ಹೇಗೆ? ಇಟ್ ಈಸ್ ಸಮ್ ಕೈಂಡ್ ಆಫ್ ಎನ್ಫೋಲ್ಡೆಡ್ ಎಂಟಿಟಿ ಅಂತಾರೆ. ಇಡೀ ಪ್ರಪಂಚವೇ ಏನು, ಒಂದು ಮಡಿಚಿಟ್ಟ ಒಂದು ಇದರಂತೆ ಇದೆ. ಅದು ಕಾಲಾಂತರದಲ್ಲಿ ಏನು, ಅದು ಅರಳುತ್ತಾ ಹೋಗ್ತದೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಅದರ ಒಳಗಿರುವ ಬಲದಿಂದಲೇ ಅರಳುತ್ತಾ ಹೋಗ್ತದೆ. ಇದೇ ತಾನೇ ವಿಕಾಸ ಅಂತ ನಾವು ಓದಿದ್ದು ಶ್ರೀ ಅರವಿಂದರ ಒಂದು ಕರ್ಮ ಸಿದ್ಧಾಂತದಲ್ಲಿ. ತನ್ನ ಒಳಗೆ ಹುದುಗಿರುವ ಒಂದು ತತ್ವದಿಂದಲೇ ಅದು ತನ್ನ ಒಳಗಿರುವುದನ್ನೇ ಹೊರಹಾಕ್ತಾ ಹೋಗೋದಕ್ಕೆ ನಾವು ವಿಕಾಸ ಅಂತೇವೆ, ಅಥವಾ ಎವಲ್ಯೂಷನ್ ಅಂತೇವೆ. ಚೈತನ್ಯದ ಸನ್ನಿಧಿ ಮತ್ತು ಅದರ ಸಂಕಲ್ಪಗಳು ಈ ಎಲ್ಲ ಕಾರ್ಯಗಳಿಗೆ ಅರ್ಥವನ್ನು ತುಂಬುತ್ತವೆ. ಸ್ಪಿರಿಟ್, ಚೈತನ್ಯ ಅಂದ್ರೆ ಅದರ ಇರುವಿಕೆ ಒಂದು, ಮತ್ತು ಅದರ ಸಂಕಲ್ಪಗಳು, ವಿಲ್, ಅದು ಏನನ್ನ ಬಯಸಿತ್ತು, ಏನಾಗಬೇಕು ಅಂತ ತಿಳಿತದೆ, ಎಲ್ಲಿಗೆ ಇದನ್ನ ಕೊಂಡೊಯ್ಯಬೇಕು ಅಂತದೆ. ಇದು ಆ ಸಂಕಲ್ಪಗಳು ಮಾತ್ರ ಈ ಸುತ್ತಮುತ್ತಲು ನಡೆಯುವಂತಹ ಇಡೀ ವಿಶ್ವದ ಎಲ್ಲ ಚಲನೆಗಳಿಗೆ ಅರ್ಥ ತುಂಬುತ್ತವೆ. ಜೀವಕ್ಕೆ ಈ ಕಾರ್ಯಗಳ ಫಲಿತಗಳ ಮೌಲ್ಯವು ಗಹನವಾದ ಪ್ರಾಮುಖ್ಯತೆಯಾಗಿರುತ್ತದೆ. ಜೀವಕ್ಕೆ ಇಟ್ ಹ್ಯಾಸ್ ವ್ಯಾಲ್ಯೂ. ಈ ಒಂದು ಕಂಟ್ರೋಲ್ ಅಥವಾ ಎಲ್ಲಿಗೆ ಇದನ್ನ ತಗೊಂಡು ಹೋಗಬಹುದು ಅನ್ನೋದು, ಈ ಅರ್ಥ ತುಂಬುವ ಪ್ರಕ್ರಿಯೆ ಏನಿದೆ, ಮನುಷ್ಯನ ಪ್ರತಿಯೊಂದು ಚಟುವಟಿಕೆಗೆ
ಚೈತನ್ಯ ಮತ್ತು ಪ್ರಜ್ಞೆ ಮತ್ತು ಚೈತನ್ಯದ ಶಕ್ತಿ ಮತ್ತು ಆನಂದಗಳೇ ಈ ಅಸ್ತಿತ್ವದ ಅರ್ಥ. ಹೀಗೆ ಶ್ರೀ ಅರವಿಂದರು ತಮ್ಮ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಇದ್ರದ್ದೆಲ್ಲ ಒಂದು ಇಷ್ಟೆಲ್ಲ ಏನ್ ನಡೀತಾ ಇದೆ, ಊರ್ಜೆ ಮತ್ತು ಅದರ ಚಟುವಟಿಕೆಗಳು, ಇದರ ಅರ್ಥ ಏನು? ಶ್ರೀ ಅರವಿಂದರು ಹೇಳ್ತಾರೆ, ಅದು ಆನಂದ. ಅದನ್ನೇ ನಾವು ಕೊನೆಯಲ್ಲಿ ಏನಂದ್ವಿ, ತಾತ್ವಿಕವಾಗಿ ಅವರ ಲೈಫ್ ಡಿವೈನ್ ಅಲ್ಲಿ ಒಂದೇ ಶಬ್ದದಲ್ಲಿ ಹೇಳಿಬಿಟ್ರು, ಸತ್ ಚಿತ್ ಆನಂದ. ಆನಂದದ ಒಂದು ಅರಸುವಿಕೆಯಲ್ಲಿ ಇದೆ ಇದು. ತನ್ನೆಲ್ಲಾ ಚಟುವಟಿಕೆಗಳ ಮೂಲಕ ಆನಂದವನ್ನು ಅರಸ್ತಾ ಹೊರಡ್ತಾ ಇದೆ ಜೀವ. ಅದಕ್ಕೆ ಅದೇ ಅದರ ಒಂದು ಲೀಲೆ ಅಂತ ಹೇಳ್ಬೋದು ಜೀವತ್ತು. ಈ ಆಧ್ಯಾತ್ಮಿಕ ಅರ್ಥವನ್ನು ಬದಿಗೆ ಸರಿಸುವುದಾದರೆ ಈ ಪ್ರಪಂಚವು ಒಂದು ಯಾಂತ್ರಿಕ ಆಕಸ್ಮಿಕವಾಗುತ್ತದೆ ಅಥವಾ ಅಂಧ ಗಡುಸಾದ ಮಾಯೆಯಾಗುತ್ತದೆ, ಎ ರಿಜಿಡ್ ಮಾಯಾ ಅಂತ. ನಾವು ಈ ಅರ್ಥವನ್ನ ಒಪ್ಪುಕೊಳ್ಳದೆ ಹೋದ್ರೆ, ಯಾಕಂದ್ರೆ ಶ್ರೀ ಅರವಿಂದರು ಆಗ್ಲೇ ಹೇಳಿದ್ವಿ ನಾವು, ಯಾವುದೇ ಒಂದು ತರ್ಕತಾಂಡವನ್ನು ಮುಂದಿಡೋದಿಲ್ಲ. ನೀನು ಒಪ್ಪುಕೊಂಡೇ ಇದಕ್ಕೆ ದಾರಿ ಉಂಟು, ನಾನು ಒಪ್ಪುಕೊಳ್ಳಲ್ಲ, ಯು ಫೈಂಡ್ ಯುವರ್ ಓನ್ ಸೊಲ್ಯೂಷನ್. ಇದು ನಮ್ಮ ಸೊಲ್ಯೂಷನ್, ಇದು ನಮ್ಮ ಸಮಾಧಾನ. ಹಾಗಾಗಿ ಅವರು ವಿಚಿತ್ರವಾದ ತರ್ಕಗಳನ್ನೇನು ಮುಂದಿಡೋದಿಲ್ಲ, ಬಹಳ ಸಿಂಪಲ್ ಆಗಿ ಹೇಳ್ತಾರೆ. ಯಾಕಂದ್ರೆ ಇದು ಆಧ್ಯಾತ್ಮಿಕ ಸತ್ಯ, ಅವರು ಕಂಡಿರುವ ಆಧ್ಯಾತ್ಮಿಕ ಸತ್ಯ ಇದು. ಇದನ್ನ ಅಲ್ಲಗಳಿಲಿಕ್ಕೆ ಬರೋದಿಲ್ಲ ಅನುಭವಿಕವಾಗಿ. ಯಾರು ಆ ಮಾರ್ಗಕ್ರಮಣ ಮಾಡ್ತೇವೆ, ಇವತ್ತಲ್ಲ ನಾಳೆ ನಾವು ಆ ಒಂದು ಸ್ಥಿತಿಗಳಿಗೆ ಅಥವಾ ಸ್ಥಳಗಳಿಗೆ ಅಥವಾ ಸ್ತರಗಳಿಗೆ ಹೋಗಬಹುದು ನಾವು. ಶ್ರೀ ಅರವಿಂದರು, ದ ಲೈಫ್ ಆಫ್ ಮ್ಯಾನ್ is a portion of this vast significance, and since it is in him that on this material plane it comes out in its full capacity of meaning, a very important and central portion. ಮಾನವನಲ್ಲಿ, ಯಾಕಂದ್ರೆ ವಿಕಾಸ ಅನ್ನೋದು ಕೇವಲ ಏನನ್ಬೇಕು, ಕೆಲವು ಪ್ರಾಣಿಗಳಿಗೆ ಕೆಲವು ಸಸ್ಯಗಳಿಗೆ ಅಷ್ಟೇ ಸೀಮಿತ ಅಲ್ಲ, ಇಡೀ ಜೀವ ಜಾತಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಇಡೀ ಪೃಥ್ವಿಗೆ ಸಂಬಂಧಪಟ್ಟಿರೋದು, ಈ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರೋದು. ಈ ಒಂದು ಎವಲ್ಯೂಷನ್, ವಿಕಾಸದ ಪ್ರಕ್ರಿಯೆಯಲ್ಲಿ ಏನಾಗ್ತದೆ, ಮನುಷ್ಯ ಒಂದು ಹಂತಕ್ಕೆ ಬರ್ತಾನೆ. ಮಾನಸದ ಮನುಷ್ಯ ಒಂದು ಹಂತದಲ್ಲಿ ಹಿ ಅಪಿಯರ್ಸ್. ಇಲ್ಲಿವರೆಗೂ ನೀನು ಒಂದು ಬಗೆಯ ಹೆಚ್ಚು ಕಡಿಮೆ ಯಾಂತ್ರಿಕತೆನೇ ಕೆಲಸ ಮಾಡ್ಕೋತಾ ಹೋಗ್ತಾ ಇತ್ತು. ಮಾನಸದ ಮನುಷ್ಯ ಪ್ರಾರಂಭ ಯಾವಾಗ ಮಾಡ್ತಾನೆ, ಪೃಥ್ವಿ ಮೇಲೆ ತನ್ನ ಇಚ್ಛಾಶಕ್ತಿಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಇದು ಮಾನವನನ್ನ ನಾವು ಈ ವಿಶ್ವದ ಒಂದು ವಿಕಾಸದ ಒಂದು ಮುಂದಿನ ಹೆಜ್ಜೆ ಅಂತ ಹೇಳಬಹುದು, ಅಥವಾ ಇಲ್ಲಿವರೆಗೂ ಬಂದಿರೋ ವಿಕಾಸದ ಅತ್ಯುತ್ತಮ ಒಂದು ಶೃಂಗ, ಹೈಯೆಸ್ಟ್ ಪಾಯಿಂಟ್. ಬಟ್ ಇದೇ ಕೊನೆ ಅಲ್ಲ, ಮತ್ತೆ ಇನ್ನು ಇದ್ರ ಮೇಲೆ ಮತ್ತೆ ಇದೆ ಮಾನವನು ಇನ್ನು ಕ್ರಮಿಸಬೇಕಾಗಿರೋ ಹಾದಿ ಬಹಳ ಇದೆ. ಇದು ಈಗ ನವೀನ ಕಾಣಿಕೆಯನ್ನು ಕೊಟ್ಟವರು ಮತ್ತೆ ಶ್ರೀ ಅರವಿಂದರು. ಮಾನವನ ನಂತರ ಏನು ಎಲ್ಲಾ ತಾತ್ವಿಕರು ಹೇಳಿದ್ದೇನು, ಮನುಷ್ಯ ಏನು, ಮನುಷ್ಯ ಸತ್ತ ಮೇಲೆ ಅಥವಾ ಏನೇ ಎಷ್ಟೇ ಕಾಲ ಅವನು ಭೂಮಿ ಮೇಲೆ ಬದುಕಿದ್ರು ಕೂಡ ಏನು, ಒಂದು ಅವನು ಯಾವುದೋ ದೇವತೆಯನ್ನು ಹಿಡ್ಕೊಂಡು ಅವನೇ ಮುಕ್ತಿಗೆ ಹೋಗಬಹುದು, ಅವನ ಲೋಕಕ್ಕೆ, ವೈಕುಂಠವೋ ಅಥವಾ ಕೈಲಾಸಕ್ಕೋ, ಇಲ್ಲ ಬ್ರಹ್ಮ ನಿರ್ವಾಣಕ್ಕೆ ಹೋಗಬಹುದು, ಇಷ್ಟೇ ಗೊತ್ತುಂಟು. ಆದ್ರೆ ಮಾನವ ವಿಕಾಸ ಹೊಂದಿ ತನ್ನ ಮುಂದಿನ ಒಂದು ಪ್ರಭೇದವನ್ನ ನಿರ್ಮಾಣ ಮಾಡ್ತಾನೆ ಪ್ರಜ್ಞಾತ್ಮಕವಾಗಿ ಅನ್ನೋದು ಬಹುಶಃ ಯಾವ ತಾತ್ವಿಕರಿಗೂ ಹೊಳೆದಿಲ್ಲ, ಹೊಳೆಯೋ ಸಾಧ್ಯತೆನೂ ಇಲ್ಲ. ಯಾಕಂದ್ರೆ ಅವ್ರ ಚಿಂತನೆ ಅನ್ನೋದು ಮಾನವನನ್ನ ಕರ್ಮದ ನೊಗಕ್ಕೆ, ಬಂಧನಕ್ಕೆ ಕಟ್ಟೋದು ಮಾತ್ರ ಆಗಿತ್ತು. ಅವರಿಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಅಂತೆ, ಈ ಸಂಪೂರ್ಣ ನೋಟದ ಅರಿವು ಇಲ್ಲ. ಇದು ಲಾಜಿಕಲಿ ಬರುವಂಥದ್ದಲ್ಲ, ಇದಕ್ಕೆ ನಾವು ವಿಶೇಷ ತರ್ಕ ತಾಂಡವ ಮಾಡಿ ಪ್ರೂವ್ ಅಥವಾ ಡಿಸ್ಪ್ರೂವ್ ಮಾಡೋ ಅಗತ್ಯನೇ ಇಲ್ಲ. ಅದಕ್ಕೆ ಶ್ರೀ ಅರವಿಂದರು
ಮಾನವನ ಜೀವನವು ಈ ಅಗಾಧ ಮಹತ್ವದ ಒಂದು ಭಾಗ. ವಿಶ್ವದ ಸಂಕಲ್ಪವು ಮಾನವನಲ್ಲಿ ಜಾಗೃತವಾಗಿ ಅವನ ಪ್ರಕೃತಿಯನ್ನು ದೇವತೆಗಳ ರಥವಾಗಿ ಮಾಡುತ್ತದೆ ಮತ್ತು ಅದರಲ್ಲಿ ನಿಂತು ತನ್ನ ಕಾರ್ಯಗಳ ನಡುವೆಯೇ ಮುಂಚೂಣಿಯಲ್ಲಿ ಇದ್ದು ಅವುಗಳನ್ನು ಚಲಾಯಿಸುತ್ತದೆ. ಆತ್ಯಂತಿಕ ಪರಿಣಾಮಗಳವರೆಗೆ, ತನ್ನ ಧ್ಯೇಯದ ಪೂರ್ಣ ವಿಕಾಸದವರೆಗೆ. ಮಾನವ ಈ ವಿಕಾಸದಲ್ಲಿ ಬರುವಂತಹ ಒಂದು ದಿಟ್ಟ ಹೆಜ್ಜೆ. ಅವನು ಪ್ರಕೃತಿಯ ಜೊತೆಗೆ ಮತ್ತು ಸುತ್ತಲಿನ ಎಲ್ಲ ಪ್ರಾಣಿ ಪ್ರಪಂಚದ ಜೊತೆಗೆ ಎಲ್ಲಾದ್ರ ಜೊತೆಗೂ ಸಂಬಂಧಿಸಿದ್ದಾನೆ. ಎಷ್ಟೆಲ್ಲಾ ಸಂಬಂಧಗಳನ್ನ ಹೇಳಿದ ಮೇಲೆ ಅವನ ಒಬ್ಬನ ಒಂದು ಮುಕ್ತಿಯನ್ನ ಹೇಳುವುದಕ್ಕೆ ಶ್ರೀ ಅರವಿಂದರು ಒಪ್ಪೋದಿಲ್ಲ. ಈ ಒಂದು ಅಚಾತುರ್ಯವನ್ನು ನಮ್ಮ ತಾತ್ವಿಕರು ಮಾಡಿದ್ದಾರೆ. ಎಲ್ಲಾರು ಹೇಳೋದೇನು, ನಿನ್ನ ಕರ್ಮ ನಿನಗೆ ಮಾತ್ರ ಸಂಬಂಧಪಟ್ಟಿದೆ, ನೀನು ಮಾಡಿರೋ ಕರ್ಮ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ತರ ಅಲ್ವಾ. ನಿನ್ನ ಕರ್ಮ ನಿನಗೆ ಮಾತ್ರ. ಇದನ್ನು ಶ್ರೀ ಅರವಿಂದರು ಒಪ್ಪೋದಿಲ್ಲ. ಇನ್ ದ ಸೆನ್ಸ್ ದಟ್ ಮಾನವನು ಪ್ರಕೃತಿಯಲ್ಲಿ ಬೆಳೆಯುವ ಒಂದು ಜೀವ. ಅವನಿಗೆ ಇದೇ ಪ್ರಾಣಿ ಲೋಕದೊಂದಿಗೆ ಹಿಂದೆ ಮತ್ತೆ ಮುಂದೆ ಎಲ್ಲಾದ್ರ ಜೊತೆಗೂ ಸಂಬಂಧ ಇದೆ. ಹಾಗಾಗಿ ಅವನ ಒಬ್ಬನ ಮುಕ್ತಿಗೆ, ಅವನ ಕರ್ಮದಿಂದ ನಾನಿಲ್ಲಿಂದ ಬಿಡುಗಡೆ ಪಡೆದು ಹೋಗ್ತೇನೆ ಅನ್ನೋದಕ್ಕೆ ಹೆಚ್ಚು ಅರ್ಥ ಇಲ್ಲ ಅಂತಾರೆ ಶ್ರೀ ಅರವಿಂದರು. ಮುಂದೆ ನೋಡುವ ಅದನ್ನು ಹೇಗೆ ಲಿಂಕ್ ಮಾಡಬಹುದು ಅಂತ. ಜಡದ ಮಾನವನ ಇಚ್ಛಾಶಕ್ತಿಯು ಸನಾತನತೆಯ ಕಾರ್ಯಭಾರಿಯಾಗಿದ್ದು, ಅಂದ್ರೆ ಇಟ್ ಈಸ್ ಅನ್ ಏಜೆಂಟ್. ಜಡ ಸೃಷ್ಟಿಯಲ್ಲಿ ಅದರ ರಹಸ್ಯವನ್ನು ಅನಾವರಣಗೊಳಿಸಲು ಇರುವುದಾಗಿದೆ. ನಮ್ಮ ಇಚ್ಛಾಶಕ್ತಿ ಅನ್ನೋದು, ನಮ್ಮ ವಿಲ್ ಪವರ್ ಏನಂತಾರೆ, ದೋ ಇಟ್ ಈಸ್ ವೆರಿ ಸ್ಮಾಲ್ ಇನ್ ದ ಬಿಗಿನಿಂಗ್, ದೋ ಇಟ್ ಅಪಿಯರ್ಸ್ ಟು ಬಿ ವೆರಿ ರಿಸ್ಟ್ರಿಕ್ಟೆಡ್, ಇದೆಲ್ಲ ಇದ್ರೂ ಏನದು, ಇದು ಪ್ರಕೃತಿಯ ರಹಸ್ಯವನ್ನ ಅನಾವರಣಗೊಳಿಸ್ಲಿಕ್ಕೆ ಇರುವಂತಹದ್ದು. ಸ್ಟೇಜ್ ಬೈ ಸ್ಟೇಜ್ ಮಾನವನ ಮಾನಸವು ಈ ಸಮಸ್ಯೆಯ ಕೊಂಡಿಯನ್ನು ಕೈಗೆತ್ತಿಕೊಂಡು ತನ್ನೊಳಗಿರುವ ಚೈತನ್ಯದ ಶಕ್ತಿಯಿಂದ ಅದನ್ನು ವ್ಯಷ್ಟಿಯ ಮತ್ತು ವೈಶ್ವಿಕ ಪರಿಹಾರಗಳೆಡೆಗೆ ಕೊಂಡೊಯ್ಯುವುದಾಗಿದೆ. ಇದೇ ಮಾನವನ ಗೌರವ ಮತ್ತು ಮಹತ್ವ. ಮನುಷ್ಯ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ, ಸಮಾಧಾನ ಹುಡುಕಿದ್ರೆ ಅವನು ಪೂರ್ತಿಗೆ ಇರೋದಿಲ್ಲ. ಎಲ್ಲರಿಗೂ ಅಪ್ಲೈ ಆಗ್ತದೆ, ಎಲ್ಲರೂ ಅದನ್ನು ಬಳಕೆ ಮಾಡ್ತವೆ, ಹೌದಾ. ಅವನ ಬೆಳವಣಿಗೆ ಏನೇನು ಸಾಮಾಜಿಕ ಸಂದರ್ಭದಲ್ಲಿ ಮಾತ್ರ ಮಾನವನ ಬೆಳವಣಿಗೆಗೆ ಅರ್ಥ ಇದೆ. ನಾವು ಬಹುಶಃ ಈ 3 ದಶಕದ ಹಿಂದೆ ಮೌಗ್ಲಿ ಅನ್ನೋ ಕತೆ ನೋಡ್ತಾ ಇದ್ವಿ, ಹೌದಾ. ಮೌಗ್ಲಿ ಅನ್ನೋದು ದ ಜಂಗಲ್ ಬುಕ್ ನಲ್ಲಿ ಮಾನವನನ್ನ ಈ ರೀತಿ ಐಸೋಲೇಟ್ ಮಾಡಿ ಮಾನವ ಸಮಾಜದಿಂದ ತಪ್ಪಿಸಿ ಒಂದು ಗುಹೆಯಲ್ಲೋ ಒಂದು ಕಾಡಿನಲ್ಲೋ ಬೆಳೆಸಿದ್ರೆ ಅವನು ತೋಳ ಮಾನವನಾಗಿರಬಹುದು, ಹೌದೇ, ಮೌಗ್ಲಿ ಆಗಿರಬಹುದು. ಬೆಳವಣಿಗೆ ಹೊಂದಿದ ಒಬ್ಬ ಇಂಟೆಲೆಕ್ಚುಯಲ್, ಒಬ್ಬ ಬೌದ್ಧಿಕ ವ್ಯಕ್ತಿನೋ, ಒಬ್ಬ ದೊಡ್ಡ ಸಂತನೋ ಯೋಗಿನೋ ಆಗ್ಲಕ್ ಸಾಧ್ಯವೇ, ಅಥವಾ ವಿಜ್ಞಾನಿನೋ ಆಗ್ಲಕ್ ಸಾಧ್ಯವೇ ಇಲ್ಲ. ಒಬ್ಬನೇ ಏನು ಮಾಡ್ಲಾರ. ಹಾಗಾಗಿ ನಮ್ಮ ಬೆಳವಣಿಗೆಯ ಪ್ರತಿ ಹಂತಗಳಲ್ಲಿನೂ ನಮ್ಮ ಸುತ್ತಲಿನ ಸಮಾಜದಿಂದ ನಾವು ತಗೋತೇವೆ ಮತ್ತು ಕೊಡ್ತೇವೆ. ಬರೀ ತಗೊಳ್ಳೋದೇ ಅಲ್ಲ, ಇಟ್ ಈಸ್ ಎನ್ ಎಕ್ಸ್ಚೇಂಜ್. ಹಾಗಾಗಿ ಮನುಷ್ಯನಿಗೆ ಈ ವೈಶ್ವಿಕತೆ ಅಥವಾ ಕಲೆಕ್ಟಿವಿಟಿ ಅನ್ನೋದು ಅಂಟಿದ ನಂಟು. ಅವನು ಅದನ್ನ ಝಾಡಿಸಿಕೊಂಡು, ಹಿ ಕೆನಾಟ್ ಶ್ರಗ್ ಇಟ್ ಆಫ್, ಜಾಡಿಸಿಕೊಂಡು ಮೇಲೆ ಹೋಗ್ಲಿಕ್ಕೆ ಬರುವುದಿಲ್ಲ. ಇದು ಶ್ರೀ ಅರವಿಂದರ ಮತ್ತೊಂದು ನವೀನ ಕಾಣಿಕೆ. ಯಾಕಂದ್ರೆ ಇದು ಮತ್ತೊಂದು ಆಯಾಮವನ್ನ ತೆಗಿತದ ನಮಗೆ. ಇಲ್ಲಿವರೆಗೂ ಏನು ವ್ಯಕ್ತಿಯ ಒಂದು ಮುಕ್ತಿ ಅಥವಾ ಅವನ ಗಳಿಕೆ ಎಲ್ಲವೂ ಅವನಿಗೆ ಮಾತ್ರ ಸೇರಿದ್ದು, ಅವನು ಮಾತ್ರ ಸ್ವಾತಂತ್ರ್ಯವನ್ನ ಪಡೆಯಬಹುದು ಅಥವಾ ಮುಕ್ತಿಗೆ ಹೋಗಬಹುದು ಇತ್ಯಾದಿ ಚಿಂತನೆಗಳೆಲ್ಲ ನಮ್ಮಲ್ಲಿ ಓತಪ್ರೋತವಾಗಿವೆ ಪ್ರತಿಯೊಂದು ತಾತ್ವಿಕ ಸಿದ್ಧಾಂತದಲ್ಲಿ. ಇದನ್ನು ಶ್ರೀ ಅರವಿಂದರು ಒಪ್ಪೋದಿಲ್ಲ. ಮನುಷ್ಯನು ಈಸ್ ಆಲ್ವೇಸ್ ಎ ಕಲೆಕ್ಟಿವ್ ಬೀಯಿಂಗ್.
ಹಾಗಾಗಿ ಕಲೆಕ್ಟಿವಿಟಿಗೆ ಅವನಿಗೆ ಸಂಬಂಧ ಇದೆ. ಅವನು ಎಷ್ಟೇ ಬೇಡ ಅಂದ್ರೂ ಸಂಬಂಧ ಇದೆ. ಮುಂದೆ ನೋಡುವ ಮತ್ತೆ. ಪ್ರಪಂಚದ ಈ ದೃಷ್ಟಿಕೋನದ ನಿಲುಮೆಯಿಂದ ನಾವು ಮಾನವನ ಪ್ರಜ್ಞಾತ್ಮಕ ಇಚ್ಛಾಶಕ್ತಿಯನ್ನು ನೋಡಬೇಕು ಮತ್ತು ಅದರ ಜೀವನದ ಸಂಬಂಧಗಳನ್ನು ನೋಡಬೇಕು. ಮಾನವನು ಭಗವಂತ ಮತ್ತು ಪ್ರಕೃತಿಯ ಜೊತೆಗೆ ಒಂದಾಗಿದ್ದಾನೆ ಎಂತಲೇ ಎಲ್ಲ ಸತ್ಯಗಳೊಂದಿಗೆ ವಿಶ್ವದಲ್ಲಿ ಒಂದಾಗಿದ್ದಾನೆ. ಅವನ ಜೀವ, ಚಿಂತನೆ, ಇಚ್ಛೆ, ಕಾರ್ಯಗಳೆಲ್ಲವೂ ವೈಶ್ವಿಕ ಜೀವದ ಚಿಂತನೆ ಕಾರ್ಯಗಳೊಂದಿಗೆ ಆತ್ಮೀಯವಾಗಿವೆ ಎಂತಲೇ ಒಂದು ವಿಶಾಲ ಕಾರ್ಯವು ಅವನಿಗಿದೆ. ಅವನು ವೈಶ್ವಿಕ ಕಾರ್ಯದಲ್ಲಿನ ಕೆಲಸಗಾರ. ಪ್ರಪಂಚ ಪರಿಣಾಮ ಮತ್ತು ಪ್ರಪಂಚ ವಿಕಾಸವೂ ಅವನ ಉದ್ಯೋಗವಾಗಿದೆ ಅನ್ನುವಂಥ ದೊಡ್ಡ ಹೊಣೆಗಾರಿಕೆಯನ್ನ ಶ್ರೀ ಅರವಿಂದರು ಮಾನವನ ತಲೆ ಮೇಲಿಡ್ತಾರೆ. ಅವನು ವೈಶ್ವಿಕ ಯೂನಿವರ್ಸಲ್ ವರ್ಕ್ಸ್ ನಲ್ಲಿ ಇರುವಂಥ ಒಬ್ಬ ಲೇಬರರ್, ಕೆಲಸಗಾರ. ಅವನಿಗೆ ಪ್ರಪಂಚ ಪರಿಣಾಮ, ಈ ಪ್ರಪಂಚದಲ್ಲಿ ನಡೆಯುವಂಥ ಕಾನ್ಸೆಪ್ಟ್, ಅದರ ಎಲ್ಲಾದ್ರ ಹೊಣೆಗಾರಿಕೆ ಇದೆ. ಅವನು ಅದರಿಂದ ತಪ್ಪಿಸಿಕೊಂಡು ಹೋಗಲಾರ. ಯಾಕಂದ್ರೆ ಈ ಬೆಳೆದಿರುವಂಥ ವಿಕಾಸದಲ್ಲಿ ಮುಂದೆ ಬಂದಿರುವಂಥ ಮುಂಚೂಣಿಯಲ್ಲಿರುವ ಮಾನವನಿಗೆ ಈ ಹೊಣೆಗಾರಿಕೆ ಇದೆ. ಪ್ರಜ್ಞಾತ್ಮಕವಾಗಿ ನಾವೀಗಲೇ ನೋಡ್ತೀವಿ ಕೆಲವೊಂದು ಸಂಗತಿಗಳನ್ನ ಅವನು ಬೆಳೆಸಬಹುದು, ಹೌದಾ? ಇಲ್ಲಿವರೆಗೂ ಇರಲಾರದ ಕೆಲವು ಸ್ಪೀಸಿಸ್ ಅವನು ಉಂಟು ಮಾಡಿದ್ದಾನೆ. ಯಾಕೆ? ಪ್ರಕೃತಿಯನ್ನ ಅವನು ಅಧ್ಯಯನ ಮಾಡೋದ್ರಿಂದ, ಅದರ ಕೆಲವು ರಹಸ್ಯಗಳನ್ನ ತಿಳಿಯೋದ್ರಿಂದ ಅವನು ಹೀಗೆ ಮಾಡಬಹುದು. ಅಂದ್ರೆ ಈ ಹೊಣೆಗಾರಿಕೆ ಅವನಿಗಿದೆ, ಆ ಶಕ್ತಿನೂ ಅವನಲ್ಲಿದೆ, ಆ ಪೊಟೆನ್ಶಿಯಾಲಿಟೀಸ್ ಅವನಲ್ಲಿದೆ. ಹಾಗೆ ತನ್ನ ಇಂಡಿವಿಜುವಲಿ ವ್ಯಷ್ಟಿಯವಾಗಿನೂ ತನ್ನೊಳಗಿರುವ ಚೈತನ್ಯವನ್ನ ಅವನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಧ್ಯತೆಗಳು ಅವನಿಗಿವೆ. ಹಿ ಮೇ ರಿಫ್ಯೂಸ್ ಫಾರ್ ಹಿಸ್ ಓನ್ ರೀಸನ್. ಆದ್ರೆ ಆ ಸಾಧ್ಯತೆಗಳು ಪ್ರತಿಯೊಬ್ಬರಲ್ಲೂ ಇವೆ. ಆಯ್ದ ಕೆಲವು ವ್ಯಕ್ತಿಗಳು ಅಂತ ನಾವು ಖಂಡಿತವಾಗಿಯೂ ತಿಳಿಯಬಾರದು. ಕರ್ಮ ಮತ್ತು ಪರಿಣಾಮದ ಜೊತೆಗಿನ ನಮ್ಮ ಇಚ್ಛಾಶಕ್ತಿಯ ಸಂಬಂಧವನ್ನು ನಾವು ಈ ಇಬ್ಬಗೆ ಸತ್ಯದ ಬೆಳಕಿನಲ್ಲಿ ನೋಡಬೇಕು. ಮಾನವನ ವ್ಯಷ್ಟಿಯತೆ ಮತ್ತು ವೈಶ್ವಿಕತೆ, ಯೂನಿವರ್ಸಾಲಿಟಿ, ಇಂಡಿವಿಜುವಾಲಿಟಿ ಅಂಡ್ ಯೂನಿವರ್ಸಾಲಿಟಿ. ಮಾನವನ ಅಹಂಕಾರದ ಇಚ್ಛೆಯು ಸ್ವತಂತ್ರವಲ್ಲ, ಆದರೆ ಅವನ ಅಂತರಂಗದ ಇಚ್ಛೆ ವೈಶ್ವಿಕ ಶಕ್ತಿಯ ಜೊತೆ ಆತ್ಮೀಯವಾಗಿರುವಂತಹದು ಮುಕ್ತ ಇಚ್ಛೆಯಾಗಿದೆ. ನಮ್ಮ ಒಳಗಿರುವ ಅಂತರಂಗ ಅಂದರೆ ಚೈತ್ಯ ಪುರುಷ, ಅದರ ಇಚ್ಛೆ ಏನಿದೆ ಅದು ಸ್ವತಂತ್ರ ಇದೆ. ಇದು ಯಾವುದರಿಂದ ಬಂಧಿಸ್ಕೊಂಡಿಲ್ಲ. ಆನುವಂಶಿಕತೆಯನ್ನ ಅದು ಉಂಟು ಮಾಡುತ್ತದೆ. ವಂಶಿಕತೆಯಿಂದ ಅದು ಬಂಧಿಸಲ್ಪಟ್ಟಿಲ್ಲ. ಎಂತೆಂತಹ ಹೊಳಹುಗಳನ್ನು ಶ್ರೀ ಅರವಿಂದರು ಕೊಡ್ತಾರೆ ನಮಗೆ. ಪ್ರತಿ ಸಾಲಿನಲ್ಲಿನೂ ಓದಿದ್ರೆ ವಾ, ಎಂಥ ಸತ್ಯವನ್ನ ಹೇಳ್ತಾ ಇದ್ದಾರಲ್ಲ ಶ್ರೀ ಅರವಿಂದರು ಅಂತ. ನಾವೆಲ್ಲ ಆನುವಂಶಿಕತೆಯಿಂದ ಬಂದಿಗಳು, ನಮ್ಮ ಹಿಂದಿನ ಕರ್ಮದಿಂದ ಬಂದಿಗಳು, ನಮ್ಮ ಕರ್ಮ ಫಲ ಇಷ್ಟೇ, ಇದೆಲ್ಲ ನಮ್ಮ ಕರ್ಮ ಹೀಗನ್ನೋದು ಎಷ್ಟು ಕಾಲದಿಂದ ಕೇಳಿಲ್ಲ ನಾವು. ಇದು ಎಲ್ಲವನ್ನೂ ಶ್ರೀ ಅರವಿಂದರು ಹೊಡೆದು ಹಾಕ್ತಾರೆ. ಇದೆಲ್ಲ ಸಂಕುಚಿತ ಚಿಂತನೆಗಳು ಅಥವಾ ತಪ್ಪಾದ ಚಿಂತನೆಗಳು. ಎಂದರೆ ಭಿನ್ನ ಸ್ವಾತಂತ್ರ್ಯದ ರಕ್ಷಾ ಕವಚದಿಂದಲ್ಲ, ಚೈತನ್ಯದ ಸ್ವಾತಂತ್ರ್ಯದ ಜೊತೆಗಿನ ಸಾಮರಸ್ಯದಲ್ಲಿ ಸ್ವತಂತ್ರವಿದೆ. ಅದಕ್ಕೆ ಹೇಳಿದ್ದು ಮಾನವನ ಒಳಗಿರುವಂತ ಈ ಚೈತನ್ಯ ಏನಿದೆ ಅದನ್ನ ಚೈತ್ಯ ಪುರುಷ ಅಂತ ಕರೀರಿ, ಜೀವ ಅಂತಾನೆ ಕರೀರಿ, ಅಥವಾ ಆತ್ಮ ಅಂತಾನೂ ಕರೀರಿ. ಇದನ್ನ ಮೊದಲು ನಾವು ಸಾಕ್ಷಾತ್ಕಾರ ಮಾಡಬೇಕು. ಕನಿಷ್ಠ ಅದರ ಇರುವಿಕೆಯನ್ನ ನಾವು ನಮ್ಮೆಲ್ಲಾ ಚಟುವಟಿಕೆಗಳಲ್ಲಿ ಒಪ್ಪುತ್ತಾ ಹೋಗಬೇಕು. ಇದು ನಾವು ಬೌದ್ಧಿಕವಾಗಿ ನಮ್ಮ ಮಟ್ಟದಲ್ಲಿ ಮಾಡಬಹುದಾಗಿರುವಂತಹ ಒಂದು ಕೆಲಸ.
ನಾವಿದನ್ನು ಅರ್ಥ ಮಾಡಿಕೊಳ್ಳಲು ತಕ್ಷಣದ ಕಾರ್ಯದಲ್ಲಿ ಮೈ ಮರೆಯದಿರಬೇಕು. ಯಾಕಂದ್ರೆ ಎಷ್ಟು ನಾವು ಹೊರಗಿನ ಒಂದು ಕಾರ್ಯದಲ್ಲಿ ಬಾಹ್ಯ ಚಟುವಟಿಕೆಯಲ್ಲಿ ಮಗ್ನ ಆಗ್ತೇವೋ ಅಷ್ಟು ನಮ್ಮ ಅಂತರಂಗದಿಂದ ದೂರ ಆಗ್ತಾ ಹೋಗ್ತೇವೆ. ಈ ಕಾರಣಕ್ಕಾಗಿ ಅದಕ್ಕೋಸ್ಕರ ಶ್ರೀಮಾತೆಯವರು ಹೇಳಿದ್ರು, ಈ ಒಂದು ಬಿಡುವಿನ ವೇಳೆ ಬೇಕು ಅಂತಲೇ ನಾವು ಆಶ್ರಮವನ್ನ ನಿರ್ಮಾಣ ಮಾಡಿದ್ದು, ಸ್ಥಾಪನೆ ಮಾಡಿದ್ದು. ಆದ್ರೆ ಕೊನೆಗಾಲಕ್ಕೆ ಏನಾಯ್ತು ಅಂತ ಅದನ್ನು ತುಂಬಾ ಖಾರವಾಗಿ ಹೇಳಿದ್ದಾರೆ. ಅಜೆಂಡಾದಲ್ಲಿ ಬರ್ತದೆ. ಯಾಕೆ ಮನುಷ್ಯನಿಗೆ ಒಂದಷ್ಟು ಲೀಜರ್ ಟೈಮ್, ಬಿಡುವಿನ ವೇಳೆ ಬೇಕು. ನಾನು ಯಾರು, ನನ್ನ ಸಂಬಂಧ ಏನು ಈ ಪ್ರಪಂಚದ ಜೊತೆಗೆ, ವಿಶ್ವದ ಜೊತೆಗೆ, ನನ್ನ ಸಹಜೀವಿಗಳ ಜೊತೆಗೆ ನನ್ನ ಸಂಬಂಧ ಏನು, ನಾನು ಹೋಗ್ತಾ ಇರೋದೆಲ್ಲಿಗೆ, ಈ ಚಿಂತನೆ ಮಾಡ್ಲಿಕ್ಕೆ ಅವನಿಗೆ ಸಮಯ ಬೇಕು. ಆದ್ರೆ ನಮ್ಮ ವೆಸ್ಟರ್ನ್ ಪಂಡಿತ್ಸ್, ನಮ್ಮ ಹಾರ್ವರ್ಡ್ ಆಕ್ಸ್ಫರ್ಡ್ ಪಂಡಿತರು ಮನುಷ್ಯನನ್ನ ಈ ಕರ್ಮದ ನೊಗಕ್ಕೆ ಅಂತ ನಾವೇನ್ ಹೇಳಿದ್ವಿ, ಇವರು ಚಟುವಟಿಕೆಯ ನೊಗಕ್ಕೆ ಕಟ್ಟಿದ. ಅದನ್ನು ಕರ್ಮ ತಾನೆ. ಬೆಳಿಗ್ಗಿಂದ ಸಂಜೆ ರಾತ್ರಿ ಮಲ್ಕೊಳ್ಳೋವರೆಗೂ ಬಿಜಿ ಇರಬೇಕು, ಬಿಜಿ ಇರಬೇಕು, ಬಿಜಿ ಇರಬೇಕು. ಯಾಕೆ ಬಿಜಿ ಇರಬೇಕು ಗೊತ್ತಿಲ್ಲ, ಬಿಜಿ ಇರಬೇಕಷ್ಟೆ. ಮನುಷ್ಯ ಸ್ವಾತಂತ್ರ್ಯಕ್ಕೆ ಹೆದರ್ತಾನೆ. ಇದು ಹೇಳಿದ್ರೆ ಎಲ್ಲರಿಗೂ ಗಾಬರಿ ಆಗ್ತದೆ. ಇದನ್ನ ನಾನ್ ಹೇಳ್ತಾ ಇಲ್ಲ, ಎರಿಕ್ ಫ್ರೋಮ್ ಅನ್ನೋ ಒಬ್ಬ ಜರ್ಮನ್ ನಂತರ ಅಮೆರಿಕನ್ ಒಬ್ಬ ಲೇಖಕ ಇದ್ದಾನೆ. ಅವನ ಪುಸ್ತಕಗಳು ಓದಿ ನೋಡಿರಿ. ದ ಫಿಯರ್ ಆಫ್ ಫ್ರೀಡಮ್ ಅವನ ಪುಸ್ತಕ ಬರೆದಿರೋದು. ಇದು 2ನೇ ವಿಶ್ವಯುದ್ಧ, ವರ್ಲ್ಡ್ ವಾರ್ 2 ನಂತರ ಬರೆದಿರುವಂತ ಪುಸ್ತಕ ಇದು, ದ ಫಿಯರ್ ಆಫ್ ಫ್ರೀಡಮ್ ಅಂತ. ಮನುಷ್ಯ ಅತಿಯಾಗಿ ಹೆದರುವುದು ಈ ಸ್ವಾತಂತ್ರ್ಯಕ್ಕೆ, ಅಂದ್ರೆ ಬಿಡುವಿನ ಸಮಯಕ್ಕೆ. ಅದರ ಸರಿಯಾದ ಉಪಯೋಗವನ್ನ ಮಾಡಿಕೊಳ್ಳಿ ಅಂತಾನೇ ಅದನ್ನು ಕೊಡಲ್ಪಟ್ರೆ ಆಶ್ರಮದಲ್ಲಿ ಜನ ಏನ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ. ಹೇಳಿದ್ರೆ ಬಹಳ ಕಹಿಯಾದ ಒಂದು ಸ್ಟೇಟ್ಮೆಂಟ್ ಆಗ್ತದೆ. ಹೊಡೆದಾಡ್ತಾರೆ, ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ, ಗಾಸಿಪಿಂಗ್ ಮಾಡ್ತಾರೆ, ತಾಯಿಯವರಿಗೆ ದಿನಕ್ಕೊಂದು 50 ಪಡಪೋಷಿ ಪತ್ರಗಳನ್ನ ಬರೀತಾರೆ. ಇದೇ ಆಶ್ರಮದವ್ರು ಮಾಡಿರೋದು, ಹೌದಿಲ್ಲ? ಅಟ್ಲೀಸ್ಟ್ ಎಲ್ಲಾರು ಅಲ್ದಿದ್ರು ಸಾಕಷ್ಟು ಜನ. ಇದು ಕಾರಣ. ಅದಕ್ಕೆ ಶ್ರೀ ಅರವಿಂದರು ಹೇಳೋದು, ಹಿಂದಿರುವ ಜೀವವು ನಮ್ಮ ಇಂದಿನ ವ್ಯಕ್ತಿತ್ವಕ್ಕಿಂತ ಹಳೆಯದು ಮತ್ತು ಉನ್ನತವಾದದು. ಅದು ಆನುವಂಶಿಕತೆಯ ಉತ್ಪಾದನೆಯಲ್ಲ, ಆದರೆ ಅದು ತನ್ನ ಒಲವು ಮತ್ತು ಕಾರ್ಯಗಳಿಂದ ಈ ಆನುವಂಶಿಕತೆಯನ್ನು ನಿರ್ಮಿಸಿದೆ. ಇದು ಬಹಳ ಸುಂದರವಾದ ಸ್ಟೇಟ್ಮೆಂಟ್. ನಾವು ಜೀವ ಅಂತ ತಿಳಿದಿರೋ ಮನುಷ್ಯ ಆನುವಂಶಿಕತೆಯ ಬಂದಿಯಲ್ಲ. ಆ ಆನುವಂಶಿಕತೆ ಹೆರಿಡಿಟಿಯನ್ನ ನಾವು ಅಂದ್ರೆ ಜೀವ ನಿರ್ಮಾಣ ಮಾಡುತ್ತದೆ. ನಾನು ಎಲ್ಲಿ ಹುಟ್ಟಬೇಕು ಅನ್ನೋದನ್ನ ಆಯಿಸ್ಕೊಂಡು ಮಾಡಿಕೊಂಡು ಬರುವಂತಹದ್ದು ಜೀವವೇ. ಬೇರೆಯ ಜೀವನಗಳಲ್ಲಿ ಸೃಷ್ಟಿಸಿದ ಮಾನಸ ಪ್ರಕೃತಿಯನ್ನು ಅದು ಈಗ ಬಳಸಿಕೊಳ್ಳುತ್ತದೆ. ಆ ಪುರಾತನ ಜೀವವು ಪುರುಷಃ ಪುರಾಣಃ ಸನಾತನಃ ಬಾಹ್ಯದ ಪರಿಮಿತಿಗಳನ್ನು ಒಪ್ಪಿಕೊಂಡಿದೆ. ಇದಕ್ಕೆ ಕನ್ಸೆಂಟ್ ಅಂದ್ವಿ, ಹೌದಿಲ್ಲ? ಆ ಮೇಲಿನ ಜೀವದ ಮಟ್ಟದ ಒಂದು ಒಪ್ಪಿಗೆನೆ ಕೆಳಗಿನ ಮಟ್ಟದಲ್ಲಿ ನಮಗೆ ಮಾನಸದಲ್ಲಿ ನಮ್ಮ ಒಂದು ರಿಲೇಟಿವ್ ಫ್ರೀಡಮ್ ಆಗಿ ಹೊರಬೀಳುತ್ತದೆ. ನಾವು ಒಪ್ಪಿಕೊಂಡಿದ್ದೀವಿ ಅಂತ ಪ್ರಕೃತಿ ನಮ್ಮನ್ನ ಈ ರೀತಿ ಒಂದು ಬಂಧನಕ್ಕೆ ಒಳಪಡಿಸ್ತದೆ. ಅದು ಬಹಳ ಹಿಂದೆ ನಡೆದಿರುವ ಘಟನೆ. ಅದನ್ನು ಮತ್ತೊಂದು ಕಡೆ ಡಿಸ್ಕಸ್ ಮಾಡುವ. ನಮ್ಮ ಪ್ರತಿ ಚಿಂತನೆ, ಇಚ್ಛೆ, ಕಾರ್ಯಗಳು ಭವಿಷ್ಯದ ಸ್ವನಿರ್ಧಾರಗಳನ್ನು ಹೊತ್ತಿರುತ್ತವೆ ಮತ್ತು ನಮ್ಮ ಸುತ್ತಲಿರುವವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಅಥವಾ ಬಾಧಕಗಳಾಗಿರುತ್ತವೆ. ಅವು ವೈಶ್ವಿಕ ಕಾರ್ಯದಲ್ಲಿ ಒಂದು ಬಲವೂ ಆಗಿರುತ್ತದೆ. ನಮ್ಮ ಕಂಟ್ರಿಬ್ಯೂಷನ್ ಏನು? ನಮ್ಮ ಪ್ರತಿಯೊಂದು ಚಟುವಟಿಕೆಯಿಂದಲೂ ನಾವು ಏನೋ ಒಂದನ್ನು ಬದಲಾಯಿಸ್ತೇ ಇರ್ತವೆ. ನಮಗನ್ಸುತ್ತೆ ನಾನೊಬ್ರು ಮಾಡಿದ್ರೆ ಏನು, ನಾವೊಬ್ರು ಚಿಂತನೆ ಮಾಡಿಬಿಟ್ರೆ ಆಯ್ತೆ. ಪ್ರತಿಯೊಂದೂ ಒಬ್ಬನ ಚಿಂತನೆಯಿಂದಲೇ ಪ್ರಾರಂಭ ಆಗ್ತದೆ ಅನ್ನೋದನ್ನ ನಾವು ಮರಿತೇವೆ. ಯಾವುದೇ ಒಂದು ಹೊಸ ತತ್ವವೇ ಆಯ್ತು, ಚಿಂತನೆ ಆಯ್ತು, ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಿಂದಲೇ ಪ್ರಾರಂಭ ಆಗ್ತದೆ. ಹಾಗಾಗಿನೇ ನಾವು ನಮ್ಮ ಚಿಂತನೆಗಳನ್ನ ಶುದ್ಧವಾಗಿಡ್ಬೇಕು ಅನ್ನೋದು ಇದಕ್ಕೆ.
ಈ ರೀತಿಯಲ್ಲಿ ಕರ್ಮ ಮತ್ತು ಅದರ ಪರಿಣಾಮಗಳಿಗೆ ವಿಶಾಲವಾದ ಅರ್ಥ ಸಂಪದ ಪ್ರಾಪ್ತವಾಗುತ್ತದೆ. ಆದರೆ ಜೀವವು ಬೆಂಬತ್ತುವ ಕರ್ಮದ ಪರಿಣಾಮವೆಂದರೆ ಅದರ ಸತ್ತೆಯ ಆವಿರ್ಭಾವದ ಬೆಳವಣಿಗೆ. ನಿಜವಾದ ಅರ್ಥ ಮನುಷ್ಯನ ಈ ಕರ್ಮದ ಅರ್ಥ ಅಂದ್ರೆ ಅವನ ಸತ್ತೆಯ ಬೆಳವಣಿಗೆ. ಇಟ್ ಈಸ್ ದ ಗ್ರೋತ್ ಆಫ್ ಹಿಸ್ ಬೀಯಿಂಗ್ ಟುವರ್ಡ್ಸ್ ಡಿವೈನರ್ ಕ್ವಾಲಿಟೀಸ್. ಇದು ಮಾನವನ ನಿಜವಾದ ಬೆಳವಣಿಗೆ ಅಥವಾ ಕರ್ಮಗಳ ಎಲ್ಲದರ ಅರ್ಥ. ಕರ್ಮ ಮತ್ತು ಪರಿಣಾಮಗಳು ತಮ್ಮ ಅರ್ಥವನ್ನು ಜೀವಕ್ಕಿರುವ ಅವುಗಳ ಮೌಲ್ಯದಿಂದ ಪಡೆದುಕೊಳ್ಳುತ್ತವೆ. ಜೀವದ ಪರಿಪೂರ್ಣತೆಯ ಕಡೆಗಿನ ಹೆಜ್ಜೆಗಳಾಗಿವೆ ಅವು. ಪರಿಪೂರ್ಣತೆಯನ್ನು ಹೊಂದಿದ ಮೇಲೆ ಜೀವದ ಕಾರ್ಯವು ನಿಲ್ಲಬೇಕೆಂದೇನೂ ಇಲ್ಲ. ಅದು ಇತರರ ಸಹಾಯಕ್ಕಾಗಿ ಹೆಚ್ಚಿನ ಬಲದಿಂದ ಕಾರ್ಯ ಮಾಡಬಹುದು. ಇದು ಮತ್ತೊಂದು ನವೀನ ಕಾಣಿಕೆ ಶ್ರೀ ಅರವಿಂದರು. ಯಾಕಂದ್ರೆ ಮೋಕ್ಷ ಬೇಕು, ಇದೇ ತಾನೆ ಎಲ್ಲ ಹಿಂದೂಗಳ ಒಂದು ಜಪ. ಏನು ಅಂದ್ರೆ ದಿನಕ್ಕೆ 50 ಸಾರಿ ಮೋಕ್ಷ ಕೊಟ್ಟು ಬಿಡಪ್ಪ ಭಗವಂತ, ಮೋಕ್ಷಕ್ಕೆ ಹೋಗಬೇಕು. ಶ್ರೀ ಅರವಿಂದ್ರ ಅಂತಾರೆ, ಈ ರೀತಿ ಮೋಕ್ಷನ್ನ ಪಡೆದಿರುವಂತ ಜೀವ ಮೋಕ್ಷದಲ್ಲೇ ಕುತ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತಾರೆ. He can come down to serve the divine purpose or divine will. ಇದು ಒಂದು ನ್ಯೂ ಡೈಮೆನ್ಷನ್ ಶ್ರೀ ಅರವಿಂದರು ಕೊಟ್ಟಿರುವಂಥದ್ದು. ಯಾಕಂದ್ರೆ ಇದರ ಚರ್ಚೆ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಬರ್ತದೆ, ಕೊನೆಯ ಅಧ್ಯಾಯದಲ್ಲಿ. ಮುಕ್ತಿ ಪಡೆದ ಮೇಲೆ ಜೀವ ಏನಾಗ್ತದೆ, ಏನ್ ಮಾಡ್ತದೆ, ಎಲ್ಲಿರ್ತದೆ ಇತ್ಯಾದಿ. ಇದನ್ನು ಶ್ರೀ ಅರವಿಂದರು ಹೇಳುತ್ತಾರೆ. ಜೀವದ ಹುಟ್ಟುಗಳು ಸತತ ಆಧ್ಯಾತ್ಮಿಕ ವಿಕಾಸದ ಸರಣಿಗಳಾಗಿದ್ದು, ವಿಕಾಸವು ಮುಗಿದಾದ ಮೇಲೆ ಹುಟ್ಟುಗಳು ಮುಕ್ತಾಯಕ್ಕೆ ಬರುತ್ತವಲ್ಲವೇ? ಅದು ಹಾಗೆ ಆಗಬೇಕಿಲ್ಲ ಎಂಬುದೇ ಉತ್ತರ. ಏಕೆಂದರೆ ಚೈತನ್ಯವು ಸನಾತನ ಪ್ರಜ್ಞೆ ಮತ್ತು ಸತ್ಯ ಮಾತ್ರವಾಗಿರದೆ ಸನಾತನ ಆನಂದವೂ ಆಗಿದೆ. ಚೈತನ್ಯಕ್ಕೆ ಸೃಷ್ಟಿಯು ಒಂದು ತೊಂದರೆಯೂ ಅಲ್ಲ, ಯಾತನೆಯೂ ಅಲ್ಲ, ಅದು ಹರ್ಷದ ಅಭಿವ್ಯಕ್ತಿಯಾಗಿದೆ. ಇಲ್ಲಿನೂ ಬಹಳಷ್ಟು ತಾತ್ವಿಕರು ಅಪಾರವಾಗಿ ಎಡವಿದ್ದಾರೆ. ಮುಕ್ತಿ ಸಿಕ್ಕಿಟ್ಮೇಲೆ ಎಲ್ಲ ಮುಗಿದೋಯ್ತು, ಇನ್ನೇನು ಉಳಿದಿಲ್ಲ. ಆ ಜೀವದ ಒಂದು ಕೊನೆ ಚಾಪ್ಟರ್ ಬರೆದು ಬಿಡಿ, ಫಿನಿಶ್ ಅಂತ ಬರೆದು ಬಿಟ್ಟಿದ್ದೇವೆ. ಶ್ರೀ ಅರವಿಂದ್ರ ಇದನ್ನು ಒಪ್ಪೋದಿಲ್ಲ. ಚೈತನ್ಯಕ್ಕೆ ಸೃಷ್ಟಿಯು ಒಂದು ತೊಂದರೆಯೂ ಅಲ್ಲ, ಯಾತನೆಯೂ ಅಲ್ಲ, ಅದು ಹರ್ಷದ ಅಭಿವ್ಯಕ್ತಿ. ಯಾಕೆಂದ್ರೆ ಈ ಚೈತನ್ಯ ಅನ್ನೋದು ಕೇವಲ ಚಿತ್ ಮಾತ್ರ ಅಲ್ಲ, ಜ್ಞಾನ ಮಾತ್ರ ಅಲ್ಲ, ಅದು ಆನಂದ ಸ್ವರೂಪನೂ ಆಗಿದೆ. ಆ ಆನಂದ ಯಾವಾಗ ಚಟುವಟಿಕೆಯಲ್ಲಿ ಅಥವಾ ಅಭಿವ್ಯಕ್ತಿಯಲ್ಲಿ ಬರ್ತದೆ. ಅದನ್ನು ಅಭಿವ್ಯಕ್ತಿಸುವುದು ಅಂದ್ರೆ ಏನು? ಭೂಮಿ ಮೇಲೆ ಬಂದು ಭಗವಂತನ ಒಂದು ಸಂಕಲ್ಪವನ್ನ ನೆರವೇರಿಸ್ತಾ ಹೋಗೋದು, ಅದೇ ಅದರ ಆನಂದ. ಇದು ಜೀವಕ್ಕೆ ಶ್ರೀ ಅರವಿಂದರು ಕೊಟ್ಟಿರುವಂತಹ ಒಂದು ಪ್ರಾಮುಖ್ಯತೆಯನ್ನು ತೋರಿಸ್ತದೆ. ಮಾನಸದ ಸೀಮಿತ ಕಾರ್ಯಕ್ಕೆ ಹುಟ್ಟು ಸೃಷ್ಟಿ ಎಂಬುದು ಒಂದು ನರಳಿಕೆಯಾಗಿರಬಹುದು. ಅದರಿಂದ ಬಿಡುಗಡೆ ಪಡೆಯಲು ಅದು ಹೆಣಗಬಹುದು. ಚೈತನ್ಯಕ್ಕಾದರೂ ಅದು ಮುಕ್ತ ಸತ್ಯಯ ಮುಕ್ತ ಕಾರ್ಯದ ಅಳೆಯಲಾಗದ ಆನಂದವಾಗಿರುತ್ತದೆ. ಎಲ್ಲಿವರೆಗೂ ನಾವು ಕರ್ಮಕ್ಕೆ ಬಂದಿಗಳು ಅಂತ ತಿಳಿತೇವೆ, ಅಲ್ಲಿವರೆಗೂ ಇದರಿಂದ ಬಿಡುಗಡೆ ಬೇಕಂತವೆ. ಆದರೆ ಈ ಕರ್ಮ ಅನ್ನೋದು ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಜಾಯ್ ಅಂತ ತಿಳಿದಾಗ ನಾವು ಇದರಿಂದ ಬಿಡುಗಡೆ ಪಡೆದು ಎಲ್ಲೋ ಹೋಗಬೇಕು ಅನ್ನೋದಕ್ಕೆ ಯಾವ ಅರ್ಥನೂ ಉಳಿಯೋದಿಲ್ಲ. ಹಾಗಾಗಿ ಶ್ರೀ ಅರವಿಂದರ ಸಿದ್ಧಾಂತದಲ್ಲಿ ಈ ಮೋಕ್ಷ ತತ್ವಗಳಿಗೆ ಹೆಚ್ಚಿನ ಮಣೆಯೇನೂ ಇಲ್ಲ. ಅವರು ಹೇಳೋದು ಜೀವವು ಭಗವಂತನ ಸಂಕಲ್ಪವನ್ನ ನೆರವೇರಿಸೋದಕ್ಕೆ ಇರುವಂತಹದ್ದು. ಯಾಕಂದ್ರೆ ಅದು ಕೊನೆಯಲ್ಲಿ ಏನು? ಭಗವಂತನ ಒಂದು ಪ್ರಕ್ಷೇಪ. ಇಟ್ ಈಸ್ ಎ ಪ್ರೊಜೆಕ್ಷನ್ ಆಫ್ ದ ಡಿವೈನ್. ಎಲ್ಲಿವರೆಗೂ ಭಗವಂತ ಕಾರ್ಯರತ ಆಗಿರ್ತಾನೋ ಜೀವವು ಕಾರ್ಯರತ ಆಗಿರಬಹುದು. ಹಾಗಾಗಿ ಕರ್ಮ ಅನ್ನೋದು ಅದಕ್ಕೆ ಒಂದು ಟೂಲ್, ಒಂದು ಉಪಕರಣ. ಅದರ ಮೂಲಕ ಅದು ಅಭಿವ್ಯಕ್ತಿಯನ್ನ ಮಾಡ್ತಾ ಹೋಗ್ತದೆ ಪ್ರಪಂಚದಲ್ಲಿ. ಇಲ್ಲಿಂದ ಓಡಿ ಹೋಗಿ ಎಲ್ಲೋ ಒಂದು ಕಡೆ
ಒಂದು ಮುಕ್ತಿಯ ಒಂದು ಲೋಕದಲ್ಲಿ ಕೂಡಬೇಕು ಅಂತ ಬಯಸೋದಕ್ಕೆ ಅರ್ಥವೇ ಇಲ್ಲ ಅವಾಗ. ಶ್ರೀ ಅರವಿಂದರು ಕರ್ಮವೆಂದರೆ ಕಾರ್ಯರತವಾದ ಚೈತನ್ಯದ ಸಂಕಲ್ಪ, ಪರಿಣಾಮವೆಂದರೆ ಸಂಕಲ್ಪದ ಸೃಷ್ಟಿ. ಪರಿಣಾಮ ಅನ್ನೋದೇನು? ಈ ಚೈತನ್ಯದ ಸಂಕಲ್ಪ, ಅದರ ವಿಲ್ ಪವರ್ ಏನಿದೆ ಅದರ ಒಂದು ಕಾರ್ಯ, ಅದರ ಒಂದು ಎಕ್ಸಿಕ್ಯೂಷನ್, ಅದರಿಂದ ಉಂಟಾಗಿರುವಂಥದ್ದು. ಸತ್ಯೆಯ ಸಂಕಲ್ಪದಲ್ಲಿರುವುದೇ ಕರ್ಮ ಮತ್ತು ಪರಿಣಾಮದಲ್ಲಿ ಅಭಿವ್ಯಕ್ತವಾಗುತ್ತದೆ. ಯಾವುದು ಜೀವದಲ್ಲಿ ಹುದುಗಿತ್ತೋ ಅದೇ ಅದರ ಕರ್ಮವಾಗಿ ಹೊರಬೀಳುತ್ತದೆ, ಅದೇ ಅದರ ಅಭಿವ್ಯಕ್ತಿ ಆಗ್ತದೆ. ಯಾವಾಗ ಸಂಕಲ್ಪವು ಮಾನಸದಲ್ಲಿ ಪರಿಮಿತವಾಗಿದೆಯೋ ಕರ್ಮವು ಬಂಧನವಾಗಿ ಕಾಣುತ್ತದೆ. ಚೈತನ್ಯದಲ್ಲಿ ಸಂಕಲ್ಪವು ಅನಂತವಾಗುವುದಾಗಿ ಕರ್ಮ ಮತ್ತು ಪರಿಣಾಮವು ಸೃಜನಶೀಲ ಚೈತನ್ಯದ ಉಲ್ಲಾಸವಾಗುತ್ತದೆ ಅಂತಾರೆ. ಹೀಗಾಗಿ ಕರ್ಮ ಅನ್ನೋದು ಜೀವಕ್ಕೆ ಹೊರೆ ಅಲ್ಲ, ಒಂದು ಪಾಶ ಅಲ್ಲ, ಒಂದು ಬಂಧನ ಅಲ್ಲ, ಒಂದು ಪನಿಷ್ಮೆಂಟ್ ಅಲ್ಲ, ಶಿಕ್ಷೆ ಅಲ್ಲ. ಅದು ಕಾರ್ಯಗತ ಮಾಡಲಿಕ್ಕೆ ಇರುವಂಥ ಒಂದು ಉಪಕರಣ ಮಾತ್ರ. ಅದರ ವಿಲ್ಲೇನು? ಭಗವಂತನ ಒಂದು ಸಂಕಲ್ಪದ ಜೊತೆಗೆ ತನ್ನನ್ನು ಹೆಚ್ಚು ಹೆಚ್ಚು ಗುರುತಿಸ್ಕೊಳ್ಳುತ್ತಾ ಹೋಗುವುದೇ ಅದರ ಒಂದು ವಿಧಿ. ಅದರ ಪರಿಣಾಮ ಏನು? ವಿಶ್ವದ ಆಟದಲ್ಲಿ ಭಗವಂತನ ಜೊತೆಗೆ ಕೈ ಜೋಡಿಸೋದೇ ಅದರ ಪರಿಣಾಮ. ಇನ್ ಸಮ್ಮರಿ, ಇದು ಕರ್ಮ, ವಿಲ್ ಅಂಡ್ ಕಾನ್ಸಿಕ್ವೆನ್ಸ್ ಶ್ರೀ ಅರವಿಂದರು ನಮಗೆ ತಿಳಿಸಿಕೊಟ್ಟಿರುವಂಥ ಒಂದು ಸಿದ್ಧಾಂತ. ಸಮಯ ಆಗಿದೆ, ಈ ದಿವಸ ನಾವು ಇಲ್ಲಿಗೆ ನಿಲ್ಲಿಸುವ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸ್ರಿ, ವಿವರವಾಗಿ ತಿಳಿಸೋಕ್ ಬರುತ್ತೆ. ಹೇಳಿ ಹೇಳಿ. ಅಣ್ಣ, ಎಲ್ಲವೂ ಅರ್ಥ ಆಗ್ತೈತ್ರಿ, ಆದ್ರ ನಾವ್ ಅದನ್ನ ಹೆಂಗ್ ಫಾಲೋ ಮಾಡ್ಕೊಂಡ್ ಹೋಗ್ಬೇಕು ಏನಪ್ಪಾ ಇದು ಅನ್ಸ್ಬಿಡ್ತೈತ್ರಿ ಅಣ್ಣ. ನೀವ್ ಹೇಳಾಕತ್ತಿದ್ ಪ್ರತಿಯೊಂದು ಅರ್ಥ ಆಗ್ತೈತ್ರಿ. ಹೌದು, ಅದು ನಮ್ಮ ಪುಣ್ಯ. ಅರ್ಥ ಆಗ್ತಾ ಇದೆ ಇಲ್ಲ ನಿಮ್ಮಿಂದ. ಇಲ್ಲ, ನಿಜವಾಗ್ಲೂ ಅದು ನಮ್ಮ ಪುಣ್ಯ, ನಿಮ್ಮಿಂದ ಅರ್ಥ ಆಗ್ತಾ ಇದೆ. ಅದನ್ನ ನಾನು ವಿಚಾರ ಮಾಡ್ತಿದ್ದೆ, ಹೌದು ಇದನ್ನ ಫಾಲೋ ಅಪ್ ಹೆಂಗ್ ಮಾಡುದು? ಅದ್ರ ಬಗ್ಗೆ ಒಂದ್ ದಿವಸ ವಿಶೇಷವಾಗಿ ತಗೊಳ್ಳುವ. ನಾವೇನ್ ತಿಳಿತೀವಿ ನಾವು ಫಾಲೋ ಮಾಡ್ತಿಲ್ಲ ಅಂತ. ನನ್ನ ಅನುಭವ ಏನು ಅಂದ್ರೆ, ಶ್ರೀ ಅರವಿಂದರನ್ನ ಓದ್ತಿದ್ದ ಹಾಗೇನೆ ನಾವು ಅವರ ಯೋಗವನ್ನ ಅಭ್ಯಾಸ ಮಾಡ್ತಾ ಇರ್ತೇವೆ ಅರಿಯದಲೆ. ಅದು ಅರ್ಥಗೊಂಡಾಗ ನಮಗೆ ಗೊತ್ತಾಗತ್ತೆ, ಓ ನಾನು ಆಲ್ರೆಡಿ ಶ್ರೀ ಅರವಿಂದರ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ. ಐ ಆಮ್ ಆಲ್ರೆಡಿ ಆನ್ ದ ಪಾತ್. ನಾನು ಇನ್ನು ಬಿಗಿನರ್ ಅನ್ಕೊಂಡಿದ್ದೆ, ಇಲ್ಲ ಅಲ್ಲ, ಐ ಆಮ್ ಆಲ್ರೆಡಿ ಆನ್ ದ ಪಾತ್ ಅಂತ ಗೊತ್ತಾಗ್ತದೆ. ಈ ಓದುವುದು ಕ್ಲಾರಿಟಿ ನಮ್ಗೆ ಏನ್ ಬರ್ತದೆ, ಆಲ್ರೆಡಿ ಅದು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇರ್ತದೆ. ಇದನ್ನೇ ಶ್ರೀ ಮಾತಾರವಿಂದರು ಒತ್ತಿ ಹೇಳಿದ್ದು, ನೀನು ಮಾಡುವಂಥದ್ದೇನು ಇಲ್ಲ ನಮ್ಮ ಯೋಗದಲ್ಲಿ, ನಿನ್ನ ಸಮರ್ಪಣೆಯನ್ನ ಮಾತ್ರ ನಾವು ಕೇಳೋದು, ಉಳಿದಿದ್ದೆಲ್ಲ ಮಾಡೋದಕ್ಕೆ ನಾವಿದ್ದೇವೆ. ನಾವೆಲ್ಲ ತಿಳಿದ್ ಏನೋ ನಾವು ಮಾಡಬೇಕು ಅಂತ. ಇದನ್ನ ನಾವು ಅಜೆಂಡಾ ಓದಿದ್ರೆ ಬಹಳ ಸ್ಪಷ್ಟವಾಗ್ತದೆ. ಶ್ರೀಮಾತೆಯವರು ಅದೆಷ್ಟು ಸಾರಿ ನಮ್ಮ ಸಪ್ರೇಮ್ ರಾಯರಿಗೆ ಚೀಮಾರಿ ಹಾಕ್ತಾರೆ. ಇದು ಹೀಗಲ್ಲ ನೀನು ಅರ್ಥ ಮಾಡ್ಕೊಂಡಿರೋದು, ಇದು ಹೀಗೆ, ನೀನ್ ಮಾಡೋದಲ್ಲ, ನಾನ್ ಮಾಡ್ತೇನೆ. ಐ ಆಮ್ ಡೂಯಿಂಗ್ ಇಟ್ ಯೂನಿವರ್ಸಲಿ, ಐ ವಿಲ್ ಬಿ ಡೂಯಿಂಗ್ ಇಟ್. ನೀನ್ ಕನ್ಸೆಂಟ್ ಅಷ್ಟೇ ನಾವು ಕೇಳ್ತಾ ಇರೋದು. ನಾವು ಕನ್ಸೆಂಟ್ ಕೊಡ್ಲಕ್ ಸಿದ್ಧ ಇದೇವಾ ಅದನ್ನ ಕೇಳ್ಕೋಬೇಕು. ನಾವು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗಿ ಏನೋ ನಮಗ ಹಿಡಿಸಲಾರದ್ದು ಏನಾರು ಘಟಿಸಿಬಿಟ್ರೆ, ಓ ಹೀಗಲ್ಲ ಹೀಗಲ್ಲ ಅಂದ್ರೆ, ದೆನ್ ಯು ಹ್ಯಾವ್ ವಿತ್ಡ್ರಾನ್ ಯುವರ್ ಕನ್ಸೆಂಟ್ ಅಲ್ವಾ? ಕನ್ಸೆಂಟ್ ಅಂದ್ರೆ ವಿ ಜಸ್ಟ್ ಓಪನ್ ಅವರ್ ಸೆಲ್ಫ್ ಟು ದ ಮದರ್ ಅಂಡ್ ಆಸ್ಕರ್ ಡೂ ವಾಟ್ ಎವರ್ ಯು ವಾಂಟ್. ಆ ಕನ್ಸೆಂಟೇ ಕೊಡ. ಅದಕ್ಕೆ ಒಪ್ಪಿಗೆ, ಅನುಮೋದನೆ ಅಂತ ಹೇಳಿದ್ರು. ಉಪದ್ರಷ್ಟ, ಹನುಮಂತ, ಹೀ ದ ಪರ್ಮಿಟರ್. ಆ ಪರ್ಮಿಟರ್ ಆಗೋದಕ್ಕೆ ರೆಡಿ ಇಲ್ಲ ನಾವು. ಇನ್ನು ಮುಂದಿನ 5 ಹಂತಗಳಿಗೆ ಯಾವಾಗ ಹೋಗ್ಬೇಕು ನಾವು? ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮ, ಇನ್ನು 4 ಹಂತಗಳಿವೆ. I have to consent. What all happens, I have to consent to the mother's force. ಮತ್ತೊಮ್ಮೆ ಇದನ್ನು ದೀರ್ಘವಾಗಿ ತಗೊಳ್ಳುವ. ಎಲ್ಲರಿಗೂ ನಮಸ್ಕಾರ.